ಹೌದು ಸ್ವಾಮಿ. ನಮ್ಮ ಮುಂದಿನ ಕಂಟೆಸ್ಟೆಂಟ್ ನಮ್ಮ ವೇದಿಕೆ ಮೇಲೆ ಬರುವಂತ ಸಮಯ. ಲೆಟ್ ಅಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 5. FM ಅಂದ್ರೆ ರೇಡಿಯೋ ಸಿರಿ 91.1. ನಾನ್ ನೇತ್ರ. ನಾನೊಂಥರ ಪರ್ಫೆಕ್ಷನಿಸ್ಟ್. ಏನ್ ಮಾಡಿದ್ರು 100% ಅದಕ್ಕೆ ಕೊಡ್ಲೇಬೇಕು, ಕರೆಕ್ಟ್ ಆಗಿ ಮಾಡ್ಬೇಕು, ಇಲ್ಲ ಅಂದ್ರೆ ಮಾಡ್ಲೇಬಾರ್ದು. ಅಡಿಗೆ ಮಾಡೋದು, ಸ್ವಿಮ್ಮಿಂಗ್, ಹಾಡು ಕೇಳೋದು, ಹಾಡು ಕೇಳಿಸೋದು ತುಂಬಾ ಇಷ್ಟ. ಇದೆಲ್ಲದಕ್ಕಿಂತ ಜಾಸ್ತಿ ಡ್ರೈವಿಂಗ್, ಅದರಲ್ಲೂ ಬೈಕ್ ಓಡಿಸೋದು ಸಿಕ್ಕಾಪಟ್ಟೆ ಇಷ್ಟ. ಬೈಕ್ ಓಡಿಸುವಾಗ ನನಗೆ ನನ್ನ ಸ್ಟ್ರೆಂತ್ನ ಅರಿವಾಗತ್ತೆ. ಅಂಡ್ ನನ್ನ ಲೈಫ್ನ ಅತಿ ದೊಡ್ಡ ಸ್ಟ್ರೆಂತ್ ನನ್ನ ಹಸ್ಬೆಂಡ್. ಇಬ್ರು ಜೊತೆಲಿ ಸೇರ್ಕೊಂಡು ಊರ್ ಸುತ್ತೋದು ತುಂಬಾ ಇಷ್ಟ. ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದು ನೋಡು ಅಂತ. ಈ ಎರಡರ ಆಸೆ ಕೂಡ ತುಂಬಾ ಇದೆ ನನಗೆ. ಇನ್ನು ನಿಮ್ಮ ನೇತ್ರ ಕಣ್ಣುಗಳಲ್ಲಿ ದೊಡ್ಡ ಕನಸುಗಳನ್ನ ತುಂಬಿದ್ದಕ್ಕೆ ನಮ್ಮ ಅಪ್ಪ ಅಮ್ಮ. ಇನ್ನು ನನ್ನ ಬಿಗ್ಗೆಸ್ಟ್ ಕ್ರಿಟಿಕ್ ನನ್ನ ತಮ್ಮ. ಆಕ್ಚುಲಿ ಅಣ್ಣನ್ ತರಾನೇ ನನಗೆ ಸಲಹೆಗಳನ್ನ ಕೊಡ್ತಾನೆ. ಇವ್ರು ನನ್ ಮತ್ತೊಬ್ಬ ಅಪ್ಪ ಅಮ್ಮ, ಅಂದ್ರೆ ನಮ್ಮ ಅತ್ತೆ ಮಾವ. ಇವ್ರ ಮನೇಲೀಗ ನಾನು ಸೇರಿ 3 ಜನ ಮಕ್ಳು. ಇನ್ನು ಬಿಗ್ ಬಾಸ್ ಮನೆ ಜಗಳಗಳು ತುಂಬಿರೋ ಮನೆ ಅಂತ ಹೇಳ್ತಾರೆ. ಒಂದಷ್ಟು ಜನ ಇಂಡಿವಿಜುವಲ್ಸ್ ಒಟ್ಟಿಗೆ ಇದ್ದಾಗ ಜಗಳ ಇಲ್ಲದೆ ಹೇಗಿರಬಹುದು ಅಂತ ತೋರಿಸೋದಕ್ಕೆ ಒಂದು ಒಳ್ಳೆ ಪ್ರಯತ್ನ ಅಂತ ನನಗನ್ನಿಸ್ತು. ಹೋಪ್ಫುಲಿ ಇದ್ರಲ್ಲಿ ನಾನು ಸಕ್ಸೀಡ್ ಆಗ್ತೀನಿ. ಈಗ ನಿಮ್ಮ RJ ನೇತ್ರ ರೇಡಿಯೋ ಸಿಟಿ 91.1 ನಿಂದ ಎಸ್ಕೇಪ್ ಆಗಿ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆಗೆ. ಇದೀಗ ಹವಾಮಾನ ವರದಿ. ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಭಾರಿ ಸುರಿಮಳೆಯಾಗುವ ಮುನ್ಸೂಚನೆ ಕಂಡು ಬಂದಿದ್ದು, ಅದಕ್ಕೆ ಕಾರಣ RJ ನೇತ್ರ ಎಂದು ಹೇಳಲ್ಪಟ್ಟಿದೆ. ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ, ಮಜಾ ಮಾಡುತ್ತಾ ಪ್ರೀತಿ ಹಾಡು ಕೇಳುವ. ರೋಡು ಸೈಡಿನಲ್ಲಿ ಬೋರ್ನ ತಿನ್ನದಲ್ಲಿ ತುಂಬ ಹತ್ತಿರಕ್ಕೆ ನಿಂತ್ಕೊಂಡು ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ, ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ. ಬೇಗ ಹಾರನ್ನ ನೀನೇ ಕಟ್ಟು ತಾಳಿನ ತುಂಬಾ ಹೀಟಿನಲ್ಲಿ ಬೈಕುಳ ನೀರು ಕುಡ್ಕೊಂಡು ರೋಡು ಸೈಡಿನಲ್ಲಿ ಗೋಣ ತಿನ್ನದಲ್ಲಿ ತುಂಬಾ ಹತ್ತಿರಕ್ಕೆ ನಿಂತ್ಕೊಂಡು ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ, ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ. ಇಂಟ್ರೊಡಕ್ಷನ್
ಆಯ್ತು, ಫಾರ್ಮಾಲಿಟಿ ಡ್ಯಾನ್ಸು ಆಯ್ತು. ರೇಡಿಯೋ ಇಂದ ನೇತ್ರ ಈಗ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆಗೆ. ಹೌದು ಸ್ವಾಮಿ. ಆರ್ಜೆ ನೇತ್ರ ಅವರ ಇನ್ನು ಹೆಡ್ಫೋನ್ಸ್ ಹಾಕೊಂಡೇ ಇದ್ದೀರಾ? ಫುಲ್ ಕಾಸ್ಟ್ಯೂಮ್ ಜೊತೆ ಬಂದ್ಬಿಟ್ಟಿದ್ದೀನಿ. ನೇತ್ರ ಅಂತ ಕಣ್ಣಿನ ಹೆಸರಿಟ್ಕೊಂಡು ಕಿವಿಯಿಂದ ಕೇಳೋ ಕೆಲಸ ಮಾಡ್ತಾ ಇದೀರಾ ತಾವು. ವೈ ಬಿಗ್ ಬಾಸ್ ಈಗ? ನೀವೇ ಹೇಳಿದ್ರಿ ಕಿವಿಯಿಂದ ಕೇಳುವಂತ ಕೆಲಸ ಮಾಡ್ತೀನಿ ಅಂತ. ಗಾದೆನೇ ಇದೆ, ದೊಡ್ಡವರು ಹೇಳ್ತಾರೆ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಇಲ್ಲದೆ ಹೇಗಿರಬಹುದು ಅಂತ ಪ್ರಾಬಬ್ಲಿ ತೋರ್ಸೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನಿಸ್ತು. ಅದಕ್ಕೆ ಆಯ್ಕೆ ಮಾಡ್ಕೊಂಡೆ. ಜಗಳ ಇಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಇರ್ತೀನಂತ ತೀರ್ಮಾನ ಮಾಡಿದೀರಾ? ಸಾಧು ತರ ಇರ್ತೀನಿ ಅಂತ ಅಲ್ಲ, ಬಟ್ ಜಗಳ ಆಡೋ ರೀತಿನೂ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಎಲ್ಲರೂ ಅದನ್ನ ತೋರಿಸ್ತೀನಿ, ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ತೀನಿ. ಫುಲ್ ಫಿಲ್ಮ್ ಅಲ್ಲೇ. ಕೊನೆ ಸಲ ನೀವು ಆಕ್ಚುಲಿ ಜಗಳ ಮಾಡಿದ ಯಾರ ಜೊತೆಗೆ, ಯಾವಾಗ? ಯಾರು ಇದಾರಲ್ಲ ಪಾಪ ನನ್ ಗಂಡನೇ ಪಾಪ ದಿನ ಬೆಳಗಾದ್ರೆ ಪಾಪ ನನ್ ಗಂಡನೇ ಪಾಪ ಬೆಳಗಾದ್ರೆ ಅಂದ್ರೆ ಸಣ್ಣ ಪುಟ್ಟ ಬಂದಿದ್ದಾರೆ. ಹೌದು, ಈಸ್ ರೈಟ್ ಹಿಯರ್. ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್? ಹೌದು ಸ್ವಾಮಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇನ್ ಮುಂದೆ ಇನ್ನೂ ಚೆನ್ನಾಗಿರ್ತೀನಿ. 3 ತಿಂಗಳು ಇನ್ ಮುಂದೆ ಇನ್ನೂ ಚೆನ್ನಾಗಿರ್ತೀರ. ಕೈ ಕೊಡ್ರಿ ಚೆನ್ನಾಗಿರೋದು. ಓಪನ್ ಆಗಿ ಮಾತಾಡ್ತಾ ಇದ್ದೀರಾ ಅಲ್ವಾ? ಇಲ್ಲ, ಜೋಕ್ಸ್ ಅಪಾರ್ಟ್, ಮಿಸ್ ಮಾಡ್ಕೋತೀನಿ. ಬಟ್ ನೋಡೋಣ. ಐ ಮೀನ್ ಐ ಆಮ್ ಹ್ಯಾಪಿ ಫಾರ್ ಹರ್. ನಾವು ಆಕ್ಚುಲಿ ಅವ್ರ ಲೈನ್ ಹೇಳಿದ್ರು ಕರೆಯಕ್ಕಿನ ಮುಂಚೆ, ಪಾಪನ ಇದಾರಲ್ಲ ನನ್ ಗಂಡ, ಅವ್ರೊಟ್ಟಿಗೆ ಪಾಪ ಸುಮ್ಮನೆ ಹಾಗೆ ಜಗಳ ಅಂತ. ಯಾವ ಆಕ್ಚುಲಿ ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯದಲ್ಲಿ, ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಫೀಬಲ್ ಒನ್, ಯಾವ ವಿಚಾರಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗುತ್ತೆ? ಇಟ್ ಕ್ಯಾನ್ ಬಿ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ರೈಟ್ ಫ್ರಮ್ ದ ಕಲರ್ ಆಫ್ ಅ ಪ್ಯಾಂಟ್ ಇಂದ ಆಗ್ಬಿರ್ಬೋದು, ಅಥವಾ ಅವಳು ಹಾಕೊಂಡಿರೋ ಮೇಕಪ್ ಇರ್ಬೋದು, ಅಥವಾ ಬೆಳಗಾಗಿ ಎದ್ಬಿಟ್ಟು ನನ್ನನ್ನು ಎಬ್ಸಿರೋದ್ರಲ್ಲಿ ಇರ್ಬೋದು. ಎಷ್ಟೊಂದ್ ತರ ಜಗಳ ಆಡ್ತೀವಿ. ಅದಕ್ಕೇನ್ ಕಾರಣ ಬೇಡ. ಅಂದ್ರೆ ಎಷ್ಟು ಜಗಳ ಆಡ್ತೀವೋ ಅಷ್ಟೇ ಒಟ್ಟಿಗೆ ಇರ್ತೀವಿ. ನಿಮಗೆ ಇವರಲ್ಲಿ ಇಷ್ಟವಾಗುವಂತ ಒಂದು ಗುಣ ಯಾವುದು? ಅವಳು ಏನೇ ಮಾಡಿದ್ರು ತುಂಬಾ ಪಾಸಿಟಿವ್ ಆಗಿ ಮಾಡ್ತಾಳೆ, ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತಾಳೆ. ಶಿ ಇಸ್ ವೆರಿ ಅಗೇನ್ಸ್ಟ್ ನೆಗೆಟಿವಿಟಿ. ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರೂ ಒಂದು ಭಯ ಇದೆಯಾ ನಿಮಗೆ? ನೇತ್ರ ಅವರು ಆಕ್ಚುಲಿ ಒಳಗಡೆ ಹೋದ್ರೆ ಶಿ ಮೇ ಡೂ ದಿಸ್. ತುಂಬಾ ಭಯ ಇದೆ. ಕೋಪ ಬಂದ್ರೆ ಶಿ ಇಸ್ ಲೈಕ್ ಅ ಡೈನಮೈಟ್. ದಟ್ ಅವರು ಜನ why you have shaved off your head much before? ನೇತ್ರ, ಇವತ್ತು ಒಂದಿನ ಮಾತಾಡ್ಬೇಡಮ್ಮ ಅಂತ ಏನಾರು ಅನ್ಸಿದ್ಯಾ ನಿಮಗೆ ಯಾವಾಗ? ಅದಕ್ಕೋಸ್ಕರ ಮೆಡಿಟೇಷನ್ ಕ್ಲಾಸ್ ಸೇರಿಸಿದ್ದೆ. 15 ನಿಮಿಷ ಸುಮ್ಮನೆ ಇರ್ತಾಳೆ ಬೆಳಗಿನ ಹೊತ್ತು. ಹೌದು. ನಾವು ಓದೋ ಕಾಲದಿಂದ ಕೂಡ ಜೊತೆನಲ್ಲೇ ಇದೀವಿ. ಅಂಡ್ 1 ಸಿಂಗಲ್ ಡೇ ಕೂಡ ನಾವು ಮಾತಾಡದೆ ಇಲ್ದೇ ಇಲ್ಲ. ಪ್ರಾಬಬ್ಲಿ ಮ್ಯಾಕ್ಸಿಮಮ್ ಅಂತಂದ್ರೆ ಯಾವಾಗ್ಲೂ ಜಗಳ ಆಡ್ಕೊಂಡಾಗ 1-20 ದಿನ ಗ್ಯಾಪ್ ಆಗಿದ್ದಿರಬಹುದು ಅಷ್ಟೇ. ಬಟ್ ಟೋಟಲಿ ಆಫ್ ರ್ಯಾಡಾರ್ ಐ ಥಿಂಕ್ ಇದೆ ಫಸ್ಟ್ ಟೈಮ್. ಅಂಡ್ ಐ ಡೋಂಟ್ ನೋ ಹೇಗಿರುತ್ತೆ. ನೇತ್ರ ಅವರೇ, ಬಿಗ್ ಬಾಸ್ ಗೆಲ್ತೀನಿ ಅಂತ ನಿಮಗೆ ಅನ್ಸುತ್ತಾ? ಐ ವುಡ್ ಲೈಕ್ ಟು ಬಿ ಪಾಸಿಟಿವ್. ಎಸ್. ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ತಾವು ಕಳಿಸೋದಕ್ಕಿಂತ ಮುಂಚೆ? ಬಿ ಪಾಸಿಟಿವ್, ಬಿ ಸ್ಟ್ರಾಂಗ್, ಚೆನ್ನಾಗಿ ಮಾಡ್ತೀಯ, ಗೆಲ್ಕೊಂಬ. ಥ್ಯಾಂಕ್ ಯು. ನೇತ್ರ ಅವರೇ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾನೇ ಮಾತಾಡ್ತೀರಾ. ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆದಾಗ, ತುಂಬಾ ಸಿಟ್ಟು ಬಂದಾಗ, ತುಂಬಾ ದುಃಖದಲ್ಲಿರುವಾಗ ಏನನ್ನು ಡಿಸೈಡ್ ಮಾಡಬೇಡಿ. ಬಿಗ್ ಬಾಸ್ ಮನೆಗೆ ಅಂತಲ್ಲ, ಈ ಮಾತು ನಿಮಗೆ ಯಾವತ್ತಿದ್ರೂ ಉಪಯೋಗಕ್ಕಾಗುತ್ತೆ. ಥ್ಯಾಂಕ್ ಯು. ಎಸ್. ಹೊರಡೋಣ. ಲೆಟ್ಸ್ ಹಿಯರ್ ಇಟ್ ಫಾರ್ ಅವರ್ ಪ್ಲೀಸ್. ಹೌದು ಸ್ವಾಮಿ. ಒಂದೇ ಮನೇಲಿ ದೊಡ್ಡ ಮಂದಿ ಆಟ ಉದ್ದುದ್ದ ಮಲ್ಕವ್ರೆ. ನೇತ್ರ ಅವರು ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಮನೆಯವರ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. ಬಿಗ್ ಬಾಸ್ ಲೈವ್ ಇಟಿ ಪ್ಲೀಸ್. ಆಗ್ಲೇ ಇಲ್ಲೊಂದು ಸ್ಮಾಲ್ ಪಾರ್ಟಿ ಸ್ಟಾರ್ಟ್ ಆಗೋಗಿದೆ. Welcome to Big Boss House. Rahman. ಗೊತ್ತು. Hello. Hi. How are you? Long time. ಸೊ ಇಷ್ಟೇ ಜನ ಬಂದಿರೋದು? ಓ ಹೌದಾ? 5 ಜನ ನಿಮ್ ಸೇರಿಸಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. You want me to come with you? Yeah, if you. I'll just. ನಿದ್ದೆ ಹೋಗುತ್ತೆ, ಹೋಗಿ ಬನ್ನಿ. ನಿದ್ದೆ ಬರ್ತಾ ಇದೆಯಾ? ಊಟ ತಿನ್ನೋದಕ್ಕೆ ಏನಾದ್ರು ತಂದ್ರ? ಹೇಳ್ಬೇಡಿ. ಓಕೆ ಆಮೇಲೆ ಚೆನ್ನಾಗಿ ಲೈಟ್ ಆಫ್ ಆದಾಗ. ಇನ್ನು ನೈಸ್ ಪ್ಲೇಸ್. ಇನ್ನು ಅವರು ಓಪನ್ ಮಾಡಿಲ್ಲ ಡೋರ್ಸ್. ಸೊ ನಿಮ್ ಬ್ಯಾಗ್ ಅಲ್ವಾ, ಅಲ್ಲೇ ಇಟ್ಬಿಡಿ. We have already kept our bags there.
ಆಲ್ರೆಡಿ ವಿ ಹ್ಯಾವ್ ಕೆಪ್ಟ್ ಅವರ್ ಬ್ಯಾಗ್ಸ್ ಎಲ್ಲ ಅಲ್ಲ ಅಲ್ಲೇ ಇಟ್ಟಿದ್ದೀವಿ. ರೂಮ್ ಎಲ್ಲ ಓಪನ್ ಆಗಿಲ್ಲ. ಇನ್ನೂ ಓಪನ್ ಆಗಿಲ್ಲ. ನೈಸ್. ಸೊ ದಿಸ್ ಮಚ್ ಐ ವಾಸ್ ಲೈಕ್ ಸೊ ಇಟ್ಸ್ ನೈಸ್ ಬಟ್ ಗೆಲುವು ದುಡ್ಡು Yeah, something. ನೀನು ನಾನು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಬೆಳಗ್ಗೆ ಸ್ವಲ್ಪ ಜೋಶ್ ಬರುತ್ತೆ. ಜೋಶ್ ಬಗ್ಗೆ ಮಾತಾಡ್ತಾ ಇದ್ರು ನೇತ್ರ ಅವರು. ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾರೆ ರಂಗು ರಂಗಾಗಿ ಇರ್ತಾ ಇದೆ, ಟೈಮ್ ಹೊರಟೋಗ್ತಾ ಇದೆ. ಜೋಶ್ ವಿಚಾರ ಹೇಳಿರೋದ್ರಿಂದ ಈ ಕಾರ್ಯಕ್ರಮನ ಇನ್ನೂ ಜೋಶಲ್ಲಿ ಬೇಗ ಮುಂದುವರಿಸಬೇಕು ಅನ್ನೋಂತ ಒಂದು ಆಸೆ ಸ್ಟಾರ್ಟ್ ಆಗ್ತದೆ ಈಗ. ಲೆಟ್ ಅಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 6. ಹೌದು ಸ್ವಾಮಿ. ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾರೆ ರಂಗು ರಂಗಾಗಿ ಇರ್ತಾ ಇದೆ, ಟೈಮ್ ಹೊರಟೋಗ್ತಾ ಇದೆ. ಜೋಶ್ ವಿಚಾರ ಹೇಳಿರೋದ್ರಿಂದ ಈ ಕಾರ್ಯಕ್ರಮನ ಇನ್ನೂ ಜೋಶಲ್ಲಿ ಬೇಗ ಮುಂದುವರಿಸಬೇಕು ಅನ್ನೋಂತ ಒಂದು ಆಸೆ ಸ್ಟಾರ್ಟ್ ಆಗ್ತದೆ ಈಗ. ಲೆಟ್ ಅಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 6. ಯಾರು? ಊಫಿ ಕಿಟ್ಟಿನ ನೀವಾ? ಏನು ನೀವು ಬಿಗ್ ಬಾಸ್ ಒಳಗಡೆ ಕಂದಿದ್ದೀರಾ, ಬಟ್ ಮನೆ ಒಳಗಡೆ ಹೋಗ್ತಾ ಇದ್ದೀರಾ ತಾವು? ಇಲ್ಲ, ನಾನಿವಾಗ ಮನೆ ಒಳಗೆ ಹೋದ್ರೆ ಈಗ ಮಾಡ್ತಿರೋ ಸಿನಿಮಾ ಪ್ರೊಡ್ಯೂಸರ್ಗಳು ನಮ್ಮನೆ ಹತ್ರ ಬರ್ತಾರೆ. ಓ, ನೀವು ಅಥವಾ ನಿಮ್ಮ ಮನೆ ಹತ್ರ ಬರ್ತಾರೆ. ಅಂದ್ರೆ ನೀವು ಮನೆ ಒಳಗಡೆ ನೀವು ಹೋಗ್ತಾ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಅಲ್ಲ ನೀವು ಹೋಗ್ಲೇಬೇಕು ಅಂತ ಬಲವಂತ ಮಾಡಿದ್ರೆ ಹೋಗ್ತೀನಿ. ಅಲ್ಲ, ಇದಕ್ಕಿಂತ ಮುಂಚೆ ಕಂಟೆಸ್ಟೆಂಟ್ ನಂಬರ್ 6 ಅಂತ ಹೇಳಿ ಅನ್ನೋಷ್ಟೊಳಗೆ ಹೆಸರೇಳೋಷ್ಟೊಳಗೆ LED ಓಪನ್ ಆಗೋ ಶಬ್ದ ಕೇಳ್ತಿ ಕಡೆ ನೋಡಿದ್ರೆ ನೀವು ನೋಡ್ಕೊಂಬಂದ್ರಿ. ಹಾಗಾದ್ರೆ ಕಂಟೆಸ್ಟೆಂಟ್ ನಂಬರ್ 6 ಯಾರು? ಭಾವನಾ ಬೆಳಗೆರೆ. ಓ, ಭಾವನಾ ಬೆಳಗ್ಗೆ ಅವರವರು ಕಂಟೆಸ್ಟೆಂಟ್ ನಂಬರ್ 6 ಈಗ. ಸೊ ಅದಕ್ಕೆ ನೀವ್ ಎಂಟ್ರಿ ಕೊಟ್ರಿ. ಕೊನೆಯದಾಗಿ ನೋಡ್ಕೊಂಡು ಹೋಗೋಣ ಈಗ. ಇನ್ನೊಂದು 100 ದಿನ ಅನ್ಕೊಂಡಿದೀನಿ. ಆ ಸಂತೋಷ ದುಃಖ ಎರಡು ಮಿಕ್ಸ್. ಸಂತೋಷ ಸ್ವಲ್ಪ ದುಃಖ. ಹಾಗಾದ್ರೆ ನಿಮ್ಮ ಭಾವನೆಗಳಿಗೂ ಬೆಲೆ ಕೊಡ್ತಾ ಕಂಟೆಸ್ಟೆಂಟ್ ನಂಬರ್ 6 ಭಾವನಾ ಬೆಳಗೆರೆ. ವೆಲ್ಕಮ್. ಹೇಗಿದ್ದೀರಾ? ಹೇಗಿದ್ದೀರಾ? ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಬಾಗ್ಲು ಓಪನ್ ಆಗ್ತಿದ್ದಂಗೆ ಫಸ್ಟ್ ಕಿಟ್ಟಿ ಅವ್ರು ಬಂದು ನಮಗೊಂದು ಸ್ವಲ್ಪ ಶಾಕ್ ಕೊಟ್ರು. ಕಿಟ್ಟಿ ಒಳಗಡೆ ಹೋಗ್ತಾ ಇದಾರ ಅಂತ. ಯಾಕಂದ್ರೆ ನಮಗೂ ಗೊತ್ತಿದೆ ಸಿಕ್ಕಾಪಟ್ಟೆ ಅಲ್ಲಿ ಸಿನಿಮಾಗಳು ಶೂಟಿಂಗ್ ನಡೀತಾ ಇದೆ, ನೀನೆಲ್ಲ ಹೇಗಪ್ಪ ನಮ್ಮ ಕಾರ್ಯಕ್ರಮ ಅಂತ. ಆಮೇಲೆ ಸೈಲೆಂಟ್ ಆಗಿ ಇಬ್ರು ಬರ್ತಾ ಇದ್ದೀರಾ. ಬಟ್ ಐ ಶುಡ್ ಸೇ ಬೋತ್ ಆಫ್ ಯು ಆರ್ ಲುಕಿಂಗ್ ವೆರಿ ನೈಸ್ ಅಂಡ್ ಎಸ್ಪೆಷಲಿ ಯು. ಥ್ಯಾಂಕ್ ಯು. ಯಾರ ಡ್ರೆಸ್ ನ ಸೆಲೆಕ್ಟ್ ಮಾಡಿದ್ದು? ಅಮ್ಮನ ಡ್ರೆಸ್ ಸೆಲೆಕ್ಟ್ ಮಾಡಿದ್ಯಾರು? ಬಿಗ್ ಬಾಸ್ ಇದೆಲ್ಲ ಮಾಡ್ತಾರ ಬಿಗ್ ಬಾಸ್? ಓಕೆ, ನಿಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ವಿಟಿ ರೆಡಿ ಇದೆ, ನೋಡೋಣ. ಹಾ, ಬಂದೆ. ಕಲರ್ಸ್ ಕನ್ನಡದವರು. ಬನ್ನಿ ಬನ್ನಿ. ಏನ್ ವಿಟಿ ಶೂಟ್ ಮಾಡಕ್ ಬಂದ್ರಾ? ನಾನು ಪ್ರಿಪೇರೇ ಆಗಿಲ್ಲ, ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಬನ್ನಿ. ಯಾರ ಬಗ್ಗೆ ಮಾತಾಡ್ಲಿ? ನಾನು ಅಪ್ಪನ ಬಗ್ಗೆ ಮಾತಾಡ್ಲಾ ಅಥವಾ ಕಿಟ್ಟಿ ಬಗ್ಗೆ ಮಾತಾಡ್ಲಾ? ಕಿಟ್ಟಿದು ನಂದು ಲವ್ ಸ್ಟೋರಿ ಬಗ್ಗೆ ಮಾತಾಡ್ತೀನಿ. ಐ ಥಿಂಕ್ ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಾನೊಂದು ಸ್ಟೋರಿ ಹೇಳ್ತಾ ಇದೀನಿ ಇವ್ರಿಗೆ. ಸ್ಟೋರಿ ಹೇಳ್ಬಿಡ್ತೀನಿ, ಆಮೇಲೆ ಬಂದ್ಬಿಡ್ತೀನಿ. ಇವಳು ಆಕ್ಚುಲಿ ಬಿಡಲ್ಲ, ಇವಳ ಮಲಗಿಸ್ಬಿಟ್ಟು ಬಂದ್ಬಿಡ್ತೀನಿ. 1-2 minutes. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಒಂದೂರಲ್ಲಿ ಒಂದು ಅಜ್ಜಿ ಇದ್ಲಂತೆ. ಅದು ಬೇಡವಾ? ನಿನ್ನ ಅಪ್ಪ ಅಮ್ಮನ ಕತೆನ ಹೇಳ್ಬಿಡ್ಲಾ? ಒಂದೂರಲ್ಲಿ ಒಬ್ಳು ಭಾವನಾ ಅಂತ ಒಂದು ಹುಡುಗಿ ಇದ್ಲಂತೆ. ಅವಳು ಒಂದು ದೊಡ್ಡ ಜರ್ನಲಿಸ್ಟ್ ರವಿ ಬೆಳಗೆರೆ ಅಂತ ಅವ್ರ ಮಗಳಂತೆ. ಶೂಟಿಂಗ್ ಸೆಟ್ಗೆ ಅಂತ ಹೋಗಿರ್ತಾಳೆ ಭಾವನಾ. ಅವಾಗ ಅಲ್ಲಿ ಕಿಟ್ಟಿ ಅಂತ ಒಬ್ಬನ್ನ ನೋಡ್ತಾಳಂತೆ. ಆಮೇಲೆ ಮತ್ತೆ ಮತ್ತೆ ಮೀಟ್ ಮಾಡ್ತಾ ಇರ್ತಾರಂತೆ ಅವಾಗ. ಆಮೇಲೆ ಒಂದಿನ ಇಬ್ಬರೇ ಲಿಫ್ಟ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಕಿಟ್ಟಿ ಭಾವನಾ ಹತ್ರ ಬಂದು ಏನಂದ್ರು? ಐ ಲವ್ ಯು ಅಂದ್ರು. ಅವಾಗ ಭಾವನಾ ಸಖತ್ ಕೋಪ ಬಂದ್ಬಿಡುತ್ತೆ. ಕಿಟ್ಟಿನ ಬೈದು ನನ್ನ ಮಾತಾಡ್ಸ್ಬೇಡ, ನೀನು ಹೋಗು ಅಂತಂದ್ಬಿಟ್ಟು ಹೊರಟೋಗ್ಬಿಡ್ತಾಳಂತ ಅಲ್ಲಿಂದ. ಆಮೇಲೆ 2 months ಎಲ್ಲ ಆಗೋಗತ್ತಂತೆ. ಫೋನ್ ಕೂಡ ಮಾಡಲ್ಲ. ಆಮೇಲೆ ಭಾವನಂಗೆ ಬೇಜಾರಾಗೋಗತ್ತಂತೆ. ಇಲ್ಲ, ನಾನು ಕಿಟ್ಟಿನ ಲವ್ ಮಾಡ್ತಾ ಇದ್ದೀನಿ ತನ್ಸಿ ಐ ಲವ್ ಯು ಟು ಅಂದ್ಬಿಡ್ತಾರೆ ಕಿಟ್ಟಿಗೆ. ಸ್ವಲ್ಪ ದಿನ ಆದ್ಮೇಲೆ ರವಿ ಬೆಳಗೆರೆ ಗೊತ್ತಾಗ್ಬಿಡತ್ತೆ ಕಿಟ್ಟಿ ಮತ್ತೆ ಭಾವನಾ ಲವ್ ಮಾಡ್ತಾ ಇರೋದು. ಇನ್ನೊಂದ್ಸತಿ ಈ ತರ ಮಾತಾಡ್ಕೂಡ್ದು ನೀವಿಬ್ರು ಅಂತ ಹೇಳ್ಬಿಡ್ತಾರೆ. ಭಾವನಾ ಬೇಜಾರ್ ಮಾಡ್ಕೊಂಡು ಎಷ್ಟೋ ತಿಂಗಳು ಮಾತೇ ಆಡಿರಲ್ಲ ಕಿಟ್ಟಿ ಜೊತೆಗೆ. ಒಂದ್ ದಿವಸ ಮಧ್ಯರಾತ್ರಿ ರವಿ ಬೆಳಗೆರೆ ನಿನ್ ಬಾಯ್ ಫ್ರೆಂಡ್ ನ ಕರ್ಕೊಂಡು ಮನೆಗ್ ಬಾ ಅಂತ ಅಂದ್ಬಿಡ್ತಾರೆ. ಆವಾಗ ಭಾವನಂಗೆ ಮತ್ತೆ ಕಿಟ್ಟಿಗೆ ಭಯ ಆಗ್ಬಿಡುತ್ತೆ.
ಮಾಡ್ಕೋಬೇಕು. ಅವತ್ತೇನ್ ಮಾಡ್ತಾರ ರವಿ ಬೆಳಗೆರೆ, ನನಗೆ ಗಿಫ್ಟ್ ಕೊಡ್ತಾರಲ್ವಾ ಬರ್ಡೇಗೆ, ನಾನ್ ನಿಮಗ್ ಗಿಫ್ಟ್ ಕೊಡ್ತೀನಿ ಲೈಫ್ ಟೈಮ್ ಗಿಫ್ಟ್ ಅಂತ ಚೆಕ್ ಅಂತ ಇಬ್ರು ಕೈ ಇಟ್ಕೊಂಡು ನೀವಿಬ್ರು ಮದುವೆ ಮಾಡ್ಕೋಬೇಕು ಅಂತ ಅಂದ್ಬಿಡ್ತಾರಂತೆ. ಆವಾಗ ಮದುವೆ ಮಾಡ್ಕೊಂಡು 1 ವರ್ಷ ಆದ್ಮೇಲೆ ಒಂದು ಪುಟಾಣಿ ರಾಜ್ಕುಮಾರಿ ಹುಟ್ಟತಾಳಂತೆ. ಆ ಪುಟ್ಟ ರಾಜ್ಕುಮಾರಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ನೀವು ಇನ್ನೂ ಇಲ್ಲ ಇದ್ದೀರಾ? ಸೋ ಸಾರಿ, ಬನ್ನಿ ಸೋ ಸಾರಿ, ಇಷ್ಟೊತ್ತು ನಿಮ್ಮನ್ನ ವೇಟ್ ಮಾಡಿಸ್ಬಿಟ್ಟೆ. ಆಕ್ಚುಲಿ ವೀಟಿ ಗೀಟಿ ಎಲ್ಲ ಏನೂ ಬೇಡ, ನಾನು ಡೈರೆಕ್ಟ್ ಆಗಿ ಬಂದು ಸುದೀಪ್ ಅವ್ರನ್ನ ಸ್ಟೇಜ್ ಮೇಲೆ ಮಾತಾಡಿಸ್ತೀನಿ. ಥ್ಯಾಂಕ್ ಯು. ನಿಮ್ಮ ಒಂದು ಸಿನಿಮಾ ನೋಡಿ ಹೇಗೆ ಅನಿಸ್ತು ಈಗ ನಿಮಗೆ? ಐ ಫೆಲ್ಟ್ ರಿಯಲಿ ನೈಸ್. ರಿವೈಂಡ್ ಆದೆ ಒಂದು ರೌಂಡ್ Rewind ಆದಂಗಾಯ್ತು. ಫಾರ್ 8 years ಬ್ಯಾಕ್. ಈ ನಮ್ಮ ಮುದ್ದಾದ ಪ್ರಿನ್ಸಸ್ ಹೆಸರೇನು ಅಂತ ಕೇಳ್ಬೋದಾ? ಪರಿಣಿತ ಅವರೇ, ನಿಮಗೆ ಪರಿಣಿತ ಅಂತ ಹೆಸರಿಟ್ಟಿದ್ದು ಅಮ್ಮನ ಅಪ್ಪನ? ದೊಡ್ಡಮ್ಮ ಬಂದಿದಾರ ಇಲ್ಲಿ? ಬಂದಿಲ್ಲ. ಲಲಿತಾಜಿ ಬಂದಿದ್ದಾರೆ. ಎಲ್ಲಿದ್ದಾರೆ? ಕರೆಯೋಣವೇ ಅವ್ರನ್ನ? ಬನ್ನಿ ಅಂತ ಹೇಳಿ. ಬಾಯಿಲ್ಲಿ. ಓಕೆ, ಬನ್ನಿ. ಭಾವನಾ ಅವರು ಈಗ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಮನೆಯಿಂದ ಫಿನಾಲೆಗೆ ಹೋಗುವಂತ ಒಂದು ಸಾಧ್ಯತೆ ಸಿಕ್ಬಿಟ್ರೆ 100 ದಿನಗಳ ಕಾಲ ಅವ್ರು ಇರಲ್ಲ ಮನೇಲಿ, ಹೇಗೆ ಅನ್ಸುತ್ತಮ್ಮ? ಈಗ ಇಲ್ಲಿ ಅನಿವಾರ್ಯವಾಗಿ ಬರ್ಬೇಕಾಗಿ ಬಂದಿದೆ. ಅವಳಿಗೆ ಇಷ್ಟ ಆಯ್ತು, ನಮಗೂ ಇಷ್ಟ ಆಯ್ತು. ಚಾಲೆಂಜಿಂಗ್ ಹೋಗ್ಬಾ ಅಂತ ಕಳಿಸಿದೀವಿ. ಕಷ್ಟ ಆಗತ್ತೆ. ಓಕೆ. ಕಾರ್ಯಕ್ರಮ ನೀವು ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ರಲ್ಲ? ಓ ಎಸ್ ಶೋರ್, ಮಾಡ್ತಾ ಇದ್ರಿ. ಕಾರ್ಯಕ್ರಮ ನೋಡ್ತಾ ಇದ್ರೆ ಹೇಗೆ? ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಬಟ್ ಈ ಬಿಗ್ ಬಾಸ್ ಕಾರ್ಯಕ್ರಮದ ಒಳಗೆ ಸಪೋಸ್ ನೀವು ಭಾವನಾ ಅವ್ರನ್ನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ರಿ ಅಂದ್ರೆ, ಅಲ್ಲಿ ಅವ್ರನ್ನ ಇವಾಗ ಇಮ್ಯಾಜಿನ್ ಮಾಡ್ಕೊಂಡ್ರೆ ಭಾವನಾ ಅವರು ನಿಮಗೆ ಹೇಗೆ ಅನಿಸ್ತದೆ? ಅವಳು ಸೂಪರ್ ಆಗಿ ಮಾಡ್ತಾಳೆ, ಅವಳೆಲ್ಲ ಟಚ್ ಅಟೆಂಡ್ ಮಾಡ್ತಾಳೆ. ಅವಳಲ್ಲಿ ತುಂಬಾ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾಳೆ, ಲವ್ಲಿ ಆಗಿರ್ತಾಳೆ. ಜಗಳ ಮಾಡಿದ್ರು ಸಗದಾಗ ಮಾಡ್ತಾಳೆ. ಇನ್ನೂ ತೆಗೆದಾಕೋಗಿಲ್ಲ ನಾನು. ಕಿಟ್ಟಿ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅವರು. ಕಿಟ್ಟಿ ಆದ್ರೆ ಅವಳು ತುಂಬಾ ಲವಬಲ್ ಲೇಡಿ. ನೋಡಿದ್ರೆ ಬಹಳ ಇರೋದು ಸಾಫ್ಟ್ ಕಾರ್ನರು. ಇಮ್ಮಿಡಿಯೇಟ್ ಕಾಂಪ್ರಮೈಸ್ ಆಗಿಬಿಡ್ತಾಳೆ, ಯಾರನ್ನು ನೋಯಿಸೋದಿಲ್ಲ. ನನಗೆ ಅದು ನಂಬಿಕೆ ಇದೆ ನನಗೆ. ಆ ಮನೆ ಒಳಗಡೆ ಭಾವನೆಗಳಿಗೆ ಸ್ವಲ್ಪ ಕಮ್ಮಿ ಸ್ಥಾನವ. ಈಗ ಆ ಒಂದು ಜಾಗದಲ್ಲಿ ಭಾವನೆಗಳು ಕಮ್ಮಿ ಇರುವಂತ ಜಾಗದಲ್ಲಿ ನಿಮ್ಮ ಭಾವನಾ ಅವರು ಹೊಂದ್ಕೊಂಡಿರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಕಷ್ಟ ಆಗತ್ತೆ ಅವಳಿಗೆ. ಆದರೆ ಅವಳು ಅದನ್ನ ಅವನ ರೀತಿ ಕಲೀಲಿ, ಅದೊಂದು ಸ್ವಲ್ಪ ಕಲೀಲಿ, ಎಮೋಷನ್ ಸ್ವಲ್ಪ ಕಡಿಮೆ ಆಗಲಿ, ಗೊತ್ತಾಗತ್ತೆ ಅವಳಿಗೆ. ಅಲ್ಲ, ಹೇಗೆ? ನಿರ್ಧಾರಗಳನ್ನ ತುಂಬಾ ಚೆನ್ನಾಗಿ ತಗೋತಾಳೆ, ಮತ್ತೆ ಅವಳನ್ನ ಎಲ್ರನ್ನೂ ಹ್ಯಾಂಡಲ್ ಮಾಡಕ್ ತುಂಬಾ ಚೆನ್ನಾಗಿ ಬರುತ್ತೆ ಅವಳಿಗೆ. ನನಗೆ ಅವಳಿಗೆ ಗೆದ್ಕೊಂಡ್ ಬರ್ಬೇಕು ಅನ್ನೋದು ದೇವರಾಣೆ ಆಸೆ ಇಲ್ಲ, ಬದುಕಿನ ಇನ್ನೊಂದು ಅನುಭವ, ತುಂಬಾ ಅದ್ಭುತವಾದ ಒಂದು ಅನುಭವವನ್ನು ಪಡ್ಕೊಂಡ್ ಬರ್ಲಿ ಅಂತ ಆಸೆಯಿಂದ ಕಳಿಸ್ತಾ ಇದ್ದೀನಿ. ನನಗೆ ನಿಮ್ಮ ಮಾತಲ್ಲಿ ಒಂದು ಖುಷಿ ಆಗಿದೆ ಏನಂದ್ರೆ, ಜೀವನದ ಇನ್ನೊಂದು ಅನುಭವಗಳು ಅಂದಾಗ ನಿಮಗೆ ಬಿಗ್ ಬಾಸ್ ನೆನಪಾಯ್ತಲ್ಲ. ಭಾವನಾ ಅವರೇ, ಆರ್ ಯು ರೆಡಿ ಫಾರ್ ದಟ್? ಕಂಪ್ಲೀಟ್ಲಿ. ನಿರ್ಧಾರ ಅಂತ ಹೇಳಿದಾಗ ನನಗೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತದೆ. ನೀವು ಈ ನಿರ್ಧಾರ ಅಂದ್ರೆ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀನಿ ಅಂತ ಒಂದು ನಿರ್ಧಾರ ತಗೊಳಕಿನ ಮುಂಚೆ ರವಿ ಸರ್ ಅವರಿಗೆ ಯಾವ ತರ ಅಪ್ರೋಚ್ ಮಾಡಿದ್ರಿ, ಯಾವ ತರ ಹೇಳಿದ್ರಿ? ಅಪ್ಪಂಗೆ ಹೇಳ್ದೆ ಫೋನ್ ಮಾಡಿ, ಅಂಡ್ ಅಪ್ಪ ಯಾವತ್ತೂ ನನ್ನ ಯಾವುದಕ್ಕೂ ಸ್ಟಾಪ್ ಮಾಡಿಲ್ಲ ಇವಾಗವರೆಗೂ. ದೋ ಐ ಟೇಕ್ ಎವ್ರಿ ಅಡ್ವೈಸ್ ಆಫ್ ಹಿಸ್, ಬಟ್ ಇಫ್ ಐ ಡಿಸೈಡ್ ಹಿ ಸೇಸ್ ಗೋ ಎಕ್ಸ್ಪೀರಿಯನ್ಸ್ ಅಂಡ್ ದೆನ್ ಯು ಓನ್ಲಿ ಕಮ್ ಅಂಡ್ ಟೆಲ್ ಮಿ ಇಟ್ ವಾಸ್ ಅ ಗುಡ್ ಡಿಸಿಷನ್ ಆರ್ ನಾಟ್. ಸೊ ಅವ್ರು ಹೇಳಿದ್ದು ಹೋಗ್ಬಾ. ಅಂಡ್ ನನಗೆ ಅನ್ಸಿದ್ದು, ಐ ಥಿಂಕ್ ಇಲ್ಲಿ ಇದ್ಕೊಂಡು ಒಂದು ಏನಾದ್ರು ಒಂದು ಚಿಕ್ಕದೇನಾರು ಆಯ್ತು ಅಂದ ತಕ್ಷಣ ಅಮ್ಮ ಏನ್ ಮಾಡ್ಲಿ, ಕಿಟ್ಟಿ ಏನ್ ಮಾಡ್ಲಿ ಅಂತ ಓಡೋಗ್ಬಿಟ್ಟು ಕೇಳೋ ಒಂದು ಇದಿದೆ, ನನಗೆ ಹ್ಯಾಬಿಟ್ ಇದೆ. ದೇರ್ ಐ ಹ್ಯಾವ್ ಟು ಟೇಕ್ ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಡಿಸಿಷನ್ಸ್. ಸೊ ಐ ಥಿಂಕ್ ಐ ಬಿಕಮ್ ಅ ಮೋರ್ ಕಾನ್ಫಿಡೆನ್ಸ್ ಪರ್ಸನ್. ತುಂಬಾ ನನ್ನ ನಿರ್ಧಾರಗಳು ನಂದು ಕರೆಕ್ಟ್ ಅನ್ನೋದು ನಾನು ಕಲ್ತ್ಕೊಂಡು ಬರ್ತೀನಿ ಆಚೆ. ಐಲ್ ಬಿ ಅ ಬೆಟರ್ ಪರ್ಸನ್ ವೆಲ್ ಕಮಿಂಗ್ ಔಟ್ ಅಂತ. ಭಾವನಾ ಅವರೇ, ನಿಮ್ ಪ್ರಕಾರ ವಾಟ್ ಇಸ್ ಯುವರ್ ಸ್ಟ್ರೆಂತ್? ಮೈ ಸ್ಟ್ರೆಂತ್, ಐ ನೋ ಇಫ್ ಐ ಆಮ್ ಟೇಕಿಂಗ್ ಒನ್ ಸ್ಟೆಪ್ ಅಹೆಡ್, ಐ ನೋ ಐ ಆಮ್ ಡೂಯಿಂಗ್ ರೈಟ್. ನಾನು ಅದನ್ನ ಗ್ಯಾರಂಟಿ ಪ್ರೂವ್ ಮಾಡೋದಕ್ಕೆ ರೀಸನ್ಸ್ ಇಟ್ಕೊಂಡೇ ಮುಂದೆ ಬಂದಿರ್ತೀನಿ. ಇನ್ನೊಂದು, ನಾನು ಕಿತ್ತಾಡ್ಬೋದು, ನಾನು ಜಗಳ ಆಡ್ಬೋದು, ಆದ್ರೆ ಆ ವ್ಯಕ್ತಿನ ಕಳ್ಕೊಳ್ಳಲ್ಲ. ದಟ್ ಇಸ್ ಮೈ ಸ್ಟ್ರೆಂತ್. ಈವನ್ ದಟ್ ವ್ಯಕ್ತಿ ವಿಲ್ ನೋ, ಇಲ್ಲ ಇದು ಮಾಡ್ತಿರೋದು ಇವಳು ಈಗ ಹಿಂಗ್ ಮಾಡಿದಾಳೆ, ಆಮೇಲೆ ಅವಳು ನನ್ನ ಹತ್ರ ಬಂದೇ ಬರ್ತಾಳೆ ಅಂತ. ನಾನು ಐ ಡೋಂಟ್ ಹ್ಯಾವ್ ಈಗೋ. ದಟ್ಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್. ಜಗಳ ಆಡ್ತೀರಾ ಬಟ್ ವ್ಯಕ್ತಿನ ಕಳ್ಕೊಳಲ್ಲ. ಹೌದು. ನೈಸ್. ಐ ಥಿಂಕ್ ನಮ್ಮ ಬಿಗ್ ಬಾಸ್ ಅಲ್ಲಿ ಇದು ಬಹಳ ಉಪಯೋಗಕ್ಕೆ ಬರ್ಬೋದಾದಂತ ಒಂದು ವ್ಯಕ್ತಿತ್ವ ಅಂತ ನನಗೆ ಅನ್ಸುತ್ತೆ. ಬಟ್ ಏನಿವೆ ಅಮ್ಮ, ನೀವೇನಾರು ಹೇಳಕ್ ಇಷ್ಟಪಡ್ತೀರಾ ಹೊರಡಕ್ಕಿಂತ ಮುಂಚೆ? ಬಿ ಬೋಲ್ಡ್ ಅನ್ನೋದನ್ನ ಹೇಳ್ತೇನೆ. ಅವಳನ್ನ ಎಲ್ಲರಿಗೂ ಹೊಂದ್ಕೋತಾಳೆ, ಇರೋ ನಂಬಿಕೆ ನಂಗೆ ಚೆನ್ನಾಗಿದೆ ಅವಳಿಗೆ. ಅವಳು ಅದೇ ತರ ಇರ್ತಾಳೆ, ಆಶೀರ್ವಾದ ಮಾಡ್ತೀನಿ. ಡು ಯು ವಾಂಟ್ ಟು ಗಿವ್ ಅ Yeah, I really want to.
ಲಲಿತಾ ಅವರೇ, ಪರಿಣಿತಾ ಅವರೇ, ಕಿಟಿ ಅವರೇ, ಮೊದಲನೇದಾಗಿ ಅಮ್ಮ ಇಲ್ಲಿಗೆ ಬಂದಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಪರಿಣಿತಾಜಿ. ಡೋಂಟ್ ಫೀಲ್ ಸೋ ಶೈ. ಐ ಆಮ್ ಟೂ ಓಲ್ಡ್. ಕಿಟಿ ಥ್ಯಾಂಕ್ ಯು ಸೋ ಮಚ್. ಬಟ್ ಮೊದಲನೇದಾಗ ಅವ್ರಿಗೆ ಕಳ್ಸಿಕೊಟ್ಬಿಟ್ಟು ಬರ್ತೀನಿ ನಾನು. ಓಕೆ ಕಿಟಿ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಟೇಕ್ ಕೇರ್, ಆರಾಮಾಗಿರು, ಖುಷಿಯಾಗಿರು, ನೀನೇನು ತಲೆ ಕೆಡಿಸ್ಕೋಬೇಡ. ದಟ್ಸ್ ಇಟ್. ಐ ಮಿಸ್ ಯು. ಕಿಟಿ ಅಮ್ಮ, ಥ್ಯಾಂಕ್ ಯು. ಬಲಗಾಲಿಟ್ಟು ಭಾವನಾ ಅವರು ಈಗ ಒಳಗೆ ಹೋಗಕ್ಕೆ ರೆಡಿ. ಲೆಟ್ಸ್ ಹಿಯರ್ ಇಟ್ ಫಾರ್ ಭಾವನಾ ಪ್ಲೀಸ್. ಆರನೇ ಕಂಟೆಸ್ಟೆಂಟ್ ಆಗಿ ಭಾವನಾ ಬೆಳಗೆರೆ ಅವರು ಒಳಗಡೆ ಹೋಗಾಯ್ತು. ಮನೆ ಒಳಗಡೆ ಹೋಗುವಂತ ಆ ದೃಶ್ಯ ಹೇಗಿರುತ್ತೆ? ಆರನೇ ಸದಸ್ಯರನ್ನ ನೋಡಿ ನಮ್ಮ ಮಿಕ್ಕಿದ 5 ಕಂಟೆಸ್ಟೆಂಟ್ಸ್ ರಿಯಾಕ್ಷನ್ಸ್ ಹೇಗಿರುತ್ತೆ ನೋಡೋಣ ನಮ್ಮ ಈ ಸ್ಕ್ರೀನ್ ಅಲ್ಲಿ. ಬಿಗ್ ಬಾಸ್ ಲೈಫ್ ಈಟ್ ಪ್ಲೀಸ್. ಕುಮಾರಿಗೆ ನಾಳೆ ಬಾ ಅಂತ ಬರೆಯೋದು. ಕುಮಾರಿಗೆ ನಾಳೆ ಬಾ. ಆಮೇಲೆ ನಂಗೆ ನಮ್ಮ ಅಪ್ಪಂಗೆ ಭಾಗ ತೆಗೆದು ಸೌಂಡ್ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತೀನಿ. ಬನ್ನಿ ಭಾವನಾ. ಹಾಯ್ I'll leave my bags here. Where do I take it? ಬನ್ನಿ ಬನ್ನಿ ಎಳ್ಕೊಂಡ್ ಬನ್ನಿ. ಹಾಗೆ ನಿಧಾನಕ್ಕೆ ಬನ್ನಿ. I don't know. ನಾನು ಹೇಳ್ತಿದ್ಯಾ, ನಾನು ಅದನ್ನ ಹೇಳ್ತಾ ಇದ್ದೀನ. Oh crazy it is. ಹೌದಾ? ನನ್ಗೂ ಗೊತ್ತಾಗಲಿಲ್ಲ. ಭಾವನಾ. ಓ ಎಸ್ 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 ಎಸ್. ಅದು ನಮಗೆ ಸರ್ನೇಮ್ ಹೇಳಿದಾಗಲೇ ಗೊತ್ತಾಗುತ್ತೆ. Thank you. ವೆಲ್ಕಮ್ ಟು ಬಿಗ್ ಬಾಸ್. ಥ್ಯಾಂಕ್ ಯು ಭಾವನಾ ಅವರೇ. ಹಾಯ್ ರವಿ ಮುರುಗ್ ಅಂತ. Okay, hi. ಹಾಯ್ ಮೇಡಮ್. Yes, I know. What's up? What's happening? That's it. All of us. ಸದ್ಯಕ್ಕೆ ಮಾತುಕತೆ. ಬ್ರೆಡ್ ಇದೆಯಲ್ಲ ಅಲ್ಲಿ ಬ್ರೌನ್ ಬ್ರೆಡ್. ಯಾಪ ಅದೇ ಮಾಡ್ಬೇಕು. ಬನ್ನಿ ಒಂದು ರೌಂಡ್ ಹೋಗೋಣ ಒಳಗಡೆ. ನೋಡ್ತೀರಾ ಒಳಗೆ? ಬನ್ನಿ. ಬನ್ನಿ. ಆಕ್ಚುಲಿ ಲೊಕೇಶನ್ ಗ್ರೀನ್ ಆಪಲ್ ಇದೆ. ಹೌದೌದು ಎಲ್ಲ ನೋಡಿ ಗ್ರೀನ್ ಆಪಲ್ ಇದೆ. ಇಟ್ಸ್ ವೆರಿ ನೈಸ್. ಇಟ್ಸ್ ವೆರಿ ಬ್ಯೂಟಿಫುಲ್. ಅದೇನೋ ಬಿಟ್ಟು ಅದು ಅವ್ರದ್ದು. ಇದೆ ನಿಮ್ ನೀರ್ ಬರುತ್ತಾ ಇದ್ರಲ್ಲೇ? ಅದ್ರಲ್ಲಿ ನೋಡಿ ಟ್ರೈ ಮಾಡಿ ಬರುತ್ತೆ. ಪಂಪ್ ಹೊಡಿಬೇಕಷ್ಟೇ. ನಿಜವಾಗ್ಲೂ ಬೋರ್ವೆಲ್ ಬರುತ್ತೆ ರೀ. ಅದ್ಯಾವ್ದೋ ಸಿನಿಮಾದಲ್ಲಿ ಇದೆಯಲ್ಲ ರವಿಚಂದ್ರನ್ ಅವರು. ಇದು ಬೋರ್ವೆಲ್ ಥರಾನೇ, ಆದ್ರೆ ಬೋರ್ವೆಲ್ ಅಲ್ಲ. ನಾನ್ ಕಲ್ತಿದ್ದೀನಿ ಬೋರಂಗಲ್. ನಾನ್ ನಿಮ್ಮನ್ನ ಸುನಾಮಿ ಅಂತ ಮಾತ್ರ ಕರಿತೀನಿ. ಸೂಪರ್. ಖಂಡಿತ ಕಿಟ್ಟಿ ಅಂತ ಕರೆಯಲ್ಲ. ಕಿಟಿ ಅವರೇ ಸುನಾಮಿನೇ ನಾನು ಇವಾಗ ಸುನಾಮಿ ಅಂತಾನೆ ಕರೆಯೋದು. ಆಮೇಲೆ ಸುಮ್ನೆ ಮಿಸ್ಲೀಡ್ ಆಗುತ್ತೆ. ಅಲ್ಲ ಕಿಟ್ಟಿ ಅಂದಾಗೆಲ್ಲ ಪ್ರಾಬ್ಲಮ್ ಬೇರೆ. ಫುಲ್ ಜಾಸ್ತಿ ಗಾಳಿ ಬರ್ತಾ ಇದೆಲ್ಲ. ಹೌಸ್ಫುಲ್ ಎಸಿ ಅನ್ಸುತ್ತೆ. ಎಸಿ ಪ್ರಾಬ್ಲಮ್ ನನಗೆ. ಹೌದು ಸ್ವಾಮಿ. ಈಗ ಕರಿತಾ ಇರುವಂತ ಕಂಟೆಸ್ಟೆಂಟ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅವರು ಸುಮ್ಮನೆ ಬಿಗ್ ಬಾಸ್ ಅಂದ್ರೆ ಸಾಕು, ಅವ್ರಿರ್ತಾರ ಸಾರ್ ಅಂತ ಕೇಳ್ತಾರೆ, ಅವ್ರು ಇರ್ಲೇಬೇಕು ಸಾರ್ ಅಂತ ಹಠ ಮಾಡ್ತಾರೆ. ಜನಗಳ ಬಹಳ ಒತ್ತಡ ನಮ್ಮ ಮೇಲಿತ್ತು, ಅವ್ರನ್ನ ಮನೆ ಒಳಗಡೆ ಕಳಿಸ್ಬೇಕು, ಅವರು ಹೋಗ್ಲೇಬೇಕು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾಯ್ತಾ? ಸೊ ಲೆಟ್ ಅಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 7. ನನ್ನ ಮಗನ್ ಎಲ್ಲ ಸೈಲೆಂಟ್ ಆಗ್ಬೇಕು. ನಾನ್ ಮಾತಾಡ್ಬೇಕು, ನೀವು ಮಾತಾಡ್ಬೇಕು. ವೆಂಕಟ್ ಅವರೇ, ವೆಂಕಟನ್ನು ಸಾಕಲು ನಾವಾಗಿರ್ತೀವಿ, ನೀವಾಗಿರಿ. ಬನ್ನಿ. ಮನೆ ಒಳಗಡೆ ಕಳ್ಸೋದಕ್ಕಿಂತ ಮುಂಚೆ ನಿಮ್ದು ಒಂದು ಅದ್ಭುತವಾದ ವಿಟಿ ಇದೆ, ನೋಡೋಣ. ಬಿಗ್ ಬಾಸ್ ವೆಂಕಟ್ ಅವರ ವಿಟಿ ಪ್ಲೀಸ್. ಬದುಕೋರು ಅವರು, ನೋಡೋರು ನೀ. ಬಿಗ್ ಬಾಸ್ ಸೀಸನ್ 3 ಮಾಡೋದಕ್ಕೆ ಕಲರ್ಸ್ ಕನ್ನಡ ನಿರ್ಧರಿಸಿದ ದಿನದಿಂದ ಕಂಟೆಸ್ಟೆಂಟ್ಗಳ ಬಗ್ಗೆ ಹಲವಾರು ಹೆಸರುಗಳು ಜನರ ಬಾಯಲ್ಲಿ, ಮೀಡಿಯಾದಲ್ಲಿ ಓಡಾಡ್ತಾ ಇದ್ವು. ಆದ್ರೆ ಅವುಗಳಲ್ಲಿ ಒಂದು ಹೆಸರಿಗೆ ಮಾತ್ರ ಭಾರಿ ಜನ ಬೆಂಬಲ ಇತ್ತು. ಕರ್ನಾಟಕ ಮಾತ್ರ ಅಲ್ಲ, ಪೂರ್ತಿ
ವರ್ಲ್ಡ್ ನಲ್ಲಿ ಆ ವ್ಯಕ್ತಿಗಾಗಿ ಹೋರಾಟ, ಸತ್ಯಾಗ್ರಹ, ಜನಾಂದೋಲನ ಶುರುವಾಯಿತು. ಜನ ಬೀದಿಗಿಳಿದ್ರು, ಊಟ ಮರೆತರು, ಘೋಷಣೆ ಕೂಗಿದ್ರು. ಆ ಹೆಸರು ಬೇರ್ಯಾವುದೂ ಅಲ್ಲ, ಆಗ ಜನರ ಒತ್ತಾಯಕ್ಕೆ ಮಣಿದ ಕಲರ್ಸ್ ಕನ್ನಡದಲ್ಲಿ ನಡೆಯಿತು ಕೋರ್ ಮ್ಯಾನೇಜ್ಮೆಂಟ್ ಟೀಮ್ ಮೀಟಿಂಗ್. Remember the names of the films you saw. Okay, then do it so you know that we must take an hour. ವರ್ಲ್ಡ್ ಅಲ್ಲಿರೋ ಜನರ ಒತ್ತಾಯ, ಮನೆಗೆ ಬರ್ತಿರೋ ಕಂಟೆಸ್ಟೆಂಟ್ ಗಳ ಕಂಪ್ಯಾರಿಸನ್, ತೂಗಿ ಅಳದು ಕೊನೆಗೆ ಕಲರ್ಸ್ ಕನ್ನಡ ಡಿಸೈಡ್ ಮಾಡ್ತು. ಆದ್ರೆ ಇಂಥ ದೊಡ್ಡ ವ್ಯಕ್ತಿ ನನ್ನ ಮಗಂದ್ VT ಶೂಟ್ ಮಾಡೋ ಡೈರೆಕ್ಟರ್ ಯಾರು? ಯಾರು? ಕೊನೆಗೆ ಇಂಥ ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದ್ದು ಈ ಟೀಮ್ಗೆ. ದುಡ್ಡೇ ಎಲ್ಲ ಅಲ್ಲ, ದುಡ್ಡು ಇಲ್ದೇನೂ ಬದುಕೋದು, ಪ್ರೀತಿ ಇಲ್ದಿರ ಬದುಕಕ್ಕಾಗತ್ತ. ಡೋಂಟ್ ಆಕ್ಟ್ ವಿತೌಟ್ ಮೇಕಪ್. ಆದ್ರೆ ಈ ಮಹಾ ಡೈರೆಕ್ಟರ್ ತಂಡ 1 ಗಂಟೆ ತಡವಾಗಿ ಈ ವರ್ಲ್ಡ್ ಫೇಮಸ್ ಸೆಲೆಬ್ರಿಟಿ ಮನೆಗೆ ಹೋದ್ರೆ ವೆಂಕಟ್ ಸುಮ್ನಿರ್ತಾರ? ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಂಗಿರ್ಬೇಕು ತರ. ಇವತ್ತು ಲೇಟಾಗಿ ಬಂದೆ. ಟ್ರಾಫಿಕ್ ನನ್ನ ಎಕಡ ಜಲ್ದಿ ಬಿಡೋದು. ಬೆಂಗಳೂರಲ್ಲಿ ಯಾವಾಗ ಟ್ರಾಫಿಕ್ ಇರೋದು? ಯಾವ VIP? ನನಗಿಂತ ದೊಡ್ಡ VIP ಇದಾರ ಈ ಜಗತ್ತಲ್ಲಿ? ಯಾರಿದ್ದಾರೆ? ಯಾವ ಮಿನಿಸ್ಟ್ರು? ಎಲ್ಲ ಮಿನಿಸ್ಟ್ರು ನನ್ನ ಹತ್ರ ಬರ್ತಾರಲ್ಲ. ಟೈಮ್ ಸೆನ್ಸ್ ಇಲ್ಲದೆ ಇರೋ ನೀನು ಯೂಸ್ಲೆಸ್. ನಾಳೆ ಹೆಂಗೋ ನೀನು ಟೈಮ್ ಮೇಂಟೈನ್ ಮಾಡ್ತೀಯ. ಆರ್ಟಿಸ್ಟ್ಗಳಿಗೆ ನೀನು ಜಲ್ದಿ ಬಾ ಅಂತೇಳಿ ಕಾಯಿಸೋದು ಸರಿನೋ ತಪ್ಪೋ ಇನ್ಮೇಲೆ ಮಾಡ್ತೀಯ. ಇನ್ಮೇಲೆ ಮಾಡ್ದೆ ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗು ಇನ್ಮೇಲೆ ಉಳಿಯಲ್ಲ. ಡೆಡಿಕೇಶನ್ ಟು ವಾಟ್ಸ್ ವರ್ಕ್ ಶುಡ್ ಬಿ ದೇರ್. ಓಕೆನಾ? ಹೋಗ್ಬಾ. ಕೊನೆಗೂ VT ಶುರುವಾಯ್ತು. ಮಾಂಟೇಜಸ್ಗೆ ನಿಮ್ದು ರಿಯಾಕ್ಷನ್ಸ್ ಸರ್. ಆಕ್ಷನ್. I'll take it this time. ಆಕ್ಷನ್. ಏನೋ ನೋಡಬೇಕು, ನೋಡ್ತಾ ಇದ್ದೀನಿ ನಾನು ಅನ್ನೋ ಥರ. ಸ್ವಲ್ಪ ಲೈಟಾಗಿ ಪ್ರೀತಿ ಬರ್ಸ್ಕೊಳ್ಳಿ ಸರ್. ಆಕ್ಷನ್. This is my style. ಹೊಡಿಯೋ ಮುಂಚೆ ಅಂತೀನಿ, ದಟ್ ಇಸ್ ಮೈ ಸ್ಟೈಲ್. ಉಚ್ಚಾ ವೆಂಕಟ್ ಅಂದ್ರೆ ವೆರಿ ಎನರ್ಜೆಟಿಕ್, ನಾಟಿ, ಕೈಂಡ್ ಅಂಡ್ ಟೆರಿಫಿಕ್ ಪರ್ಸನ್. ಆಫ್ರಿಕನ್ ಪೀಪಲ್ಸು ಪ್ರೀತಿಸ್ತಾರೆ, ಅಮೆರಿಕನ್ಸು ಪ್ರೀತಿಸ್ತಾರೆ, ಚೈನಾ ಜಪಾನ್ ಅವರು ಪ್ರೀತಿಸ್ತಾರೆ. ಜನ ನನಗೋಸ್ಕರ ದೇವಸ್ಥಾನ ಕಟ್ಟಿಸಿದ್ದಾರೆ. ನಾವು ಮಾಡೋದು ತಪ್ಪಲ್ಲ ಕಣ. ನಾನು ಟೀನೇಜರ್ ಸರ್. ಏಜ್ಗೆ ಲವ್ಗೆ ಏಜ್ ಇದೆಯಾ? ನಾನು ಆಚೆ ಬರೋ ಮುಂಚೆ ಬಿಗ್ ಬಾಸ್ ಮುಖನೂ ತೋರಿಸ್ತೀನಿ. ಅವನ ಮುಖ ನೋಡ್ಬೇಕಾ, ನನ್ನ ಮುಖ ನೋಡ್ಬೇಕಾ? ಇಡೀ ವರ್ಲ್ಡ್ ಈ ಮುಖನ ದಿನ ನೋಡುತ್ತೆ. ನೋಡಿಲ್ಲ ಅಂದ್ರೆ ಅಳುತ್ತೆ. ಬಾಯ್ ಫ್ರಮ್ ದಿಸ್ ಉಚ್ಚಾ ವೆಂಕಟ್. ನಾರ್ಮಲಿ ವೆಂಕಟ್ ಅಂದ್ರೆ ಯೂಟ್ಯೂಬ್ ಸ್ಟಾರ್ ಅಂತ ಹೇಳ್ತಾರೆ. ಬರೀ ಯೂಟ್ಯೂಬ್ ಸ್ಟಾರ್ ಅಲ್ಲ, ನಾನು ಸ್ಟಾರೇ ಅಲ್ಲ. ಯಾಕಂದ್ರೆ ಈ ನಡುವೆ ನಾನು ಬಂದಾಗಿಂದ ಸ್ಟಾರ್ಗಳೇ ಕಾಣಿಸ್ತಾ ಇಲ್ಲ ಮೇಲೆ. ಇವನು ಯಾವತ್ತಿದ್ರು ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್, ಹುಟ್ಟಿದಾಗಿಂದ ಹೀರೋ, ಸಾಯೋಗು ಹೀರೋಗೆ ಸಾಯೋದು. ಇದು ಆಟೋಗ್ರಾಫ್ ಪಿಕ್ಚರಲ್ಲಿ ನೀನು ಒಂದು ಡೈಲಾಗ್ ಹೊಡೆದಿದ್ಯಾ. ಸ್ಟಾರ್ಗಳು ಹಲವಾರು ಇರ್ತದೆ, ಬಟ್ ಮೂನ್ ಮಾತ್ರ ಒಂದಿರುತ್ತೆ. ನಾನು ಮೂನ್ ಅಂತ, ನೀನು ಮೂನ್ ಆಗು, ಸ್ಟಾರ್ ಆಗು, ಆದರೆ ನಾನು ರಿಯಲ್ ಹೀರೋ ಆಗ್ತೀನಿ. ನಮ್ಮ ಪ್ರೀತಿಯ ಜನಗಳು ಕಷ್ಟದಲ್ಲಿದ್ದಾರಂತ ತಾವು ಸ್ವೀಟ್ ತಿನ್ನೋದು ಬಿಟ್ರಿ ಅಂತ ಕೇಳ್ಪಟ್ವಿ. ಹೌದು. ಈಗ ಬಿಗ್ ಬಾಸ್ ಗೆದ್ದು 50 ಲಕ್ಷ ಬಂದ್ರೆ ಜನಗಳಿಗೆ ಏನ್ ಮಾಡೋಣ ಅಂತ ಇದ್ದೀರಾ? ನನ್ನಂತ ಬಡವರಿಗೆ, ಹಸಿವನವ್ರಿಗೆ, ಗೊತ್ತಿರೋರಿಗೆ 30 ಹೊತ್ತು ಊಟ ಹಾಕ್ತೀನಿ, 3 ಹೊತ್ತಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ 18 ವರ್ಷ ಆದ್ಮೇಲೆ ಐ ಸಾ ಓನ್ಲಿ ಟಿಯರ್ಸ್. ಬರೀ ಕಣ್ಣೀರು, ರಕ್ತ ನೋಡಿದೆ. ಎಷ್ಟೋ ಜನ ಉಪವಾಸ ಇರೋ ವ್ಯಕ್ತಿಗಳು ನೋಡಿದೆ. ಎಷ್ಟೋ ಜನ ಉಪವಾಸ ಮಲಗ್ತಾರೆ ಅಲ್ವಾ. ಎಷ್ಟೋ ಬಡವರು ನನ್ನಂತವ್ರು ಇದ್ದಾರೆ.
ಒಂದಿನ ನಾನೇನ್ ಮಾಡಿದೆ ಗೊತ್ತಾ, ಉಪವಾಸ ಮಾಡಿದ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ತಿಳ್ಕೊಬೇಕಾಗಿತ್ತು. ಇಡೀ ದಿನ ನಾನು ಊಟ ಮಾಡಿಲ್ಲ. ಅವತ್ತು ಗೊತ್ತಾಯ್ತು ಹಸು ಅಂದ್ರೆ ಏನು ಅಂತ. ಅವತ್ತಿಂದ ಇವತ್ತವರೆಗೂ ಎಷ್ಟೋ ಪ್ರೀತಿ ಹಸಿವು ತೀರಿಸ್ದೆ. ನಿಮಗೆ ಒಳ್ಳೇದಾಗ್ಲಿ. ನಿಮ್ಮ ಒಂದು ಮಾತಿನ ಸ್ಟೈಲ್ ಹಿಂದೆ ಒಂದು ಒಳ್ಳೆ ಮನಸ್ಸು ಇದೆ ನಿಮಗೆ ವೆಂಕಟ್ ಅವರೇ, ಅದು ಶಾಶ್ವತವಾಗಿರ್ಲಿ ಅಂತ ಅಪ್ಪ ಹೇಳ್ತಾರೆ. ಅಮ್ಮ ಕೊಟ್ಟಿರೋ ಭಿಕ್ಷೆ. ಬಿಗ್ ಬಾಸ್ ಮನೆ ಒಳಗಡೆ ಬಲಗಾಲಿಟ್ಟು ಒಳಗಡೆ ಹೋಗಿ ನಾನು ಯಾವತ್ತು ಎಡಗಾಲೇ ಇಡೋದು. ನೀವೊಂದು ಮಾತು ಹೇಳಿದ್ರಿ, ಒಂದು ಒಳ್ಳೆ ಮನಸ್ಸಿದೆ ಅಂತ ಹೇಳಿದೆ. ಅವಾಗ ನೀವು ಹೇಳಿದ್ರಿ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಅಂದ್ರಿ. ಹಾಗೆ ಎಲ್ಲರೂ ಬಲಗಾಲಿಟ್ಟು ಒಳಗಡೆ ಹೋಗೋದು ಅಂತ ಗೊತ್ತಿದ್ದು ಕೂಡ ನಾವು ಆಸೆ ಪಡೋದು. ಹೆಣ್ಮಕ್ಳು ಬಲಗಾಲಿಟ್ಟು ಹೋಗ್ರಮ್ಮ, ನಾನು ಹುಡುಗ ಅಲ್ವಾ, ಎಡಗಾಡೆ ಇಟ್ಟೇ ಹೋಗ್ತೀನಿ. ಯಾವುದೋ ಒಂದು ಕಾಲಿಟ್ಬಿಟ್ಟು ಹೋಗಿ, ಬೇಜಾರಿಲ್ಲ. ಯಾವತ್ತು ಲಕ್ಷ್ಮಿ ಬಲಗಾಲಿಟ್ಟು ಬಂದ್ರೇನೆ ಒಳ್ಳೇದು. ಈ ಹುಚ್ಚ ವೆಂಕಟ್ ಎಡಗಾಲಿಟ್ಟು ಹೋದ್ರೆ ಒಳ್ಳೇದು. ವೆಂಕಟ್ ಅವರೇ, ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ. ಡೂ ವೆಲ್ ಅಂಡ್ ಪ್ಲೇ ವೆಲ್. ರೈಟ್, ಥ್ಯಾಂಕ್ ಯು ಸೊ ಮಚ್. ನನ್ನ ಚೆಕ್ಸ್ ಅವಾಯ್ಡ್ ಮಾಡಿ. ವೆಲ್ಕಮ್ ಸರ್. ಬನ್ನಿ ಸರ್, ಆಯ್ತಾ ಇದ್ವಿ. ಎಸ್ ಸರ್, ಬನ್ನಿ. ಟಿವಿನವರೆಲ್ಲ ಅಲ್ತವ್ರಲ್ವ? ಹೌದಾ? ಹೇಳಿದ್ರ ಅಂತ ಹೇಳಿದ್ರ ಸಿಕ್ಕಿದ್ರ? ಅಯ್ಯೋ, ಎಲ್ಲ ಹಿಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಿದ್ದೀರಾ ಸರ್? ನೋಡಿ ಸ್ವಾಮಿ, ನಾನು ಇರುವುದೇ ಹೀಗೆ. ಬನ್ನಿ. ಲಗೇಜ್ ಎಲ್ಲಿಡೋದು? ಇಲ್ಲೇ ಸದ್ಯಕ್ಕೆ. ಅಲ್ಲೇ ಸದ್ಯಕ್ಕೆ ರೂಮ್ ಇಲ್ಲ. ರವಿ ಮುರೋರ್ ಅಂತ. ನೈಸ್ ಮೀಟಿಂಗ್. ನಿಮ್ಮ ಬಗ್ಗೆ ಬೇರೆ ಪ್ರೊಫೆಷನ್? ಸಿಂಗರ್ ನಾನು ಸರ್. ಸಿ ಅಶ್ವಥ್ ಅವ್ರ ಜೊತೆಗೆ ಆಡ್ತಿದ್ದೆ. ಮನೆಯಿಂದ ಚೆನ್ನಾಗಿ ಆಡ್ತೀರಾ? ಬೆಟ್ ಹಾಕ್ತೀರಾ? ನೋಡೋಣ ಸರ್. ನಾಳೆ ಅಂಡ್ ಹೂಸ್ ದಿಸ್? ಭಾವನಾ ಬೆಳಗೆರೆ. ನಮ್ಮ ಅಪ್ಪ ಅವ್ರನ್ನ ಕೇಳಿದೆ ಅಂತೇಳಿ ಭಯಂಕರ ಫ್ಯಾನ್ ನಾನು ಅವ್ರದ್ದು. ನೀವು ಹೋದ್ರೆ ಫಸ್ಟ್ ನೀವು ಕೇಳಿ, ನಾನು ಹೋದ್ರೆ ಫಸ್ಟ್ ನಾನು ಕೇಳ್ತೀನಿ. ನನಗೂ ಕೇಳ್ಬೇಕನ್ಸ. ಇಬ್ಬರು ಒಟ್ಟಿಗೆ ಹೋಗೋಣ. ಅದೆಷ್ಟು ಅಂದ್ರೆ ತಮ್ಮ ಪರಿಚಯ ಆಗಿಲ್ಲ. ನೇತ್ರ ಅಂತ. ಓ, ಆರ್ಜೆ ಅವರು. ಹಂಗಂದ್ರೆ ನನ್ಗೆ ಒಳ್ಳೆ ಟೈಮ್ ಪಾಸ್ ಉಳಿದೆ ಅವತ್ತು. ಪೂಜಾ ಗಾಂಧಿ. ಮಳೆ ಬರ್ಸಿಲ್ಲ ಅಂದ್ರೆ ಬರುತ್ತೆ. ರಿಪೋರ್ಟ್ ಬಂದಿದೆ ಈಗ. ಸುನಾಮಿನೇ ಬಂತು, ಮಳೆ. ಆಗ ಬರ್ಸಿದ್ ನಾನು. ಇನ್ಮೇಲೆ ಬರ್ಸ್ತೀನಿ ನೋಡು, ಸೈಕ್ಲೋನು, ಹರಿಕೇನು, ಹತ್ಬೇಕು ಪ್ರತಿ ಒಂದು. ಎಲ್ಲ ಏನು ಹಾಕೋರೆ. ಓಕೆ, ಎನಿವೆ, ಮೈ ನೇಮ್ ಇಸ್ ಹುಚ್ಚ ವೆಂಕಟ್. ನಮ್ಗೆಲ್ರಿಗೂ ಗೊತ್ತಿರಬೇಕು. ಇಫ್ ನಾಟ್, ಪ್ಲೀಸ್ ನೋ ದಟ್. ನೈಸ್ ಮೀಟಿಂಗ್ ಯು ಪೀಪಲ್. ಸ್ವಲ್ಪ ಶಾರ್ಟ್ ಟೆಂಪರ್ಡು, ಆದರೆ ನನಗೋಸ್ಕರ ನಾನೇ ಬೈಕೊಂತೀನಿ. ಹೆಣ್ಮಕ್ಳಿಗೆ ಕೇಳೋದು ಇಷ್ಟೇ, ವೆನ್ ಐ ಬಿಕಮ್ ಶಾರ್ಟ್ ಟೆಂಪರ್ ಯು ಪೀಪಲ್ ನೋ. ಅದೊಂದು ನೀವು ನೋಡ್ಕೊಂಬಿಟ್ರೆ ಐ ಆಮ್ ಲೈಕ್ ಅ ಕಿಡ್. ಅರ್ಥ ಆಗಿರುತ್ತೆ. ಟುಡೇ ಇಡೀ ವರ್ಲ್ಡ್ಗೆ ಎದುರಾಕೊಂಡೆ ಬಿಕಾಸ್ ಆಫ್ ಗರ್ಲ್ಸ್ ಅಲ್ವಾ, ಅವ್ರಿಗೋಸ್ಕರ ಪರವಾಗಿ. ಸೊ ಐ ಫಾಲ್ ಟು ಯು ಪೀಪಲ್, ಗರ್ಲ್ಸ್ ಫೀಟ್, ಡೋಂಟ್ ವೇರ್ ಡ್ರೆಸ್ ಸಚ್ ದಟ್ ಐ ಗೆಟ್ ಇರಿಟೇಟೆಡ್. ಇದೊಂದು ರಿಕ್ವೆಸ್ಟ್ ಮಾತ್ರ. ನೀವು ನಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ? ಆರ್ಡರ್ ಮಾಡ್ತಾ ಇದ್ದೀರಾ? ರಿಕ್ವೆಸ್ಟ್. ನಾನು ಹೆಣ್ಮಕ್ಳಿಗೆ ಆರ್ಡರ್ ಮಾಡಲ್ಲ, ಗಂಡು ಮಕ್ಳಿಗೆ ರಿಕ್ವೆಸ್ಟ್ ಯಾವತ್ತೂ ಮಾಡಲ್ಲ. ಇದು ನನ್ನ ಸ್ಟೈಲ್. ಓಕೆ. ಸೊ ಏನು ಆರ್ಜೆ ಗೀಜೆ ಇದ್ದೀರಿ? ಯಾವ್ದಾದ್ರು ಡೈಲಾಗ್ ಹೊಡಿದೀನಿ ನನಗೋಸ್ಕರ. ನಿಮ್ ಡೈಲಾಗ್ ನಾವೀಗ ಸದ್ಯಕ್ಕೆ ಕರೆಸ್ಕೋತಾ ಇದೀವಿ. ಡೈಲಾಗ್ ಹೇಳೋ ಪಾರ್ಟ್ ಎಲ್ಲ. ಹೌದು, ನಾವೆಲ್ಲ ನಿಮ್ಗೆ ಏನಂತ ಕರೆಯೋದು? ಹುಚ್ಚ ವೆಂಕಟ್ ಅಂದ್ರೆ ಬಹಳ ಖುಷಿ ಪಡ್ತೀನಿ. ಹಂಗೆ ಕರಿಬೇಕಾ? ಹೌದು. ಇಲ್ಲ ಅಂದ್ರೆ ನಾನು ಮಾಡಿ ಕರೀಬೋದಂತ. ಬರೀ ಹುಚ್ಚ ಅಥವಾ ವೆಂಕಟ್ ಆತರ ಹೇಳ್ಬೋದು. ಸೇರಿ ಹುಚ್ಚ ವೆಂಕಟ್. ಹುಚ್ಚ ವೆಂಕಟ್ ಅಷ್ಟೇ. ಹುಚ್ಚ ವೆಂಕಟ್ ಅಂತ. ಏನ್ ಕಡೆ ಹುಚ್ಚ ವೆಂಕಟ್ ಅಂತ ಗೊತ್ತ ಹೆಸರು? ಹುಚ್ಚ ವೆಂಕಟ್ ಅವರೇ ಕರೀತಾರೆ. ನಿನ್ನ ಹೆಸರು ಗೊತ್ತಾಗಿಲ್ಲ. ನೀನೇನು? ಸುನಾಮಿ ಕಿಟ್ಟಿ. ಸುನಾಮಿ ಕಿಟ್ಟಿ. ಸುನಾಮಿನೇ ಬರ್ಸಿದ್ ನಾನು. ನೀನ್ ಯಾವ ಕಿಟ್ಟಿ? ಯಾವ ಸುನಾಮಿ? ನಾನ್ ಮಾಮೂಲಿ ಕೋಟೆ, ಎಚ್ ಡಿ ಕೋಟೆ ಸುನಾಮಿ. ಎಚ್ ಡಿ ಕೋಟೆ ಸುನಾಮಿ ಅಣ್ಣ. ಮೈಸೂರು ಎಚ್ ಡಿ ಕೋಟೆ. ಸುಮಾರು ರಿಯಾಲಿಟಿ ಶೋ ಗೆದ್ದಿದ್ದಾರೆ. ರಿಯಾಲಿಟಿ ಶೋ. ಈ ರಿಯಾಲಿಟಿ ಶೋ ಗೆಲ್ಲಿ ಇನ್ನೊಂದು ಆಮೇಲೆ ಮಾತಾಡೋಣ ಅಲ್ವಾ? ಸುಮಾರು ಗೆದ್ದವ್ರೆ. ಇದು ಗೆಲ್ಬೇಕು, ಅದು ಮುಖ್ಯ. ನಾನು ಯಾವತ್ತು ಫ್ಲಾಶ್ ಬ್ಯಾಕ್ಗಳು ನೋಡಲ್ಲ, ಹಿಸ್ಟ್ರಿ ನೋಡಲ್ಲ. ಅರ್ಥ ಆಯ್ತಾ? ಫ್ಯೂಚರ್ ನೋಡೋದು. ಓಕೆ, ಫಿಲಮ್ ನೋಡಿದ್ದೀನಿ, ಖುಷಿ ಆಯ್ತು ತುಂಬಾ. ಈಗ ನನ್ನ ನೋಡಿ ಖುಷಿ ಪಟ್ಟಿಲ್ವಾ? ತುಂಬಾ ಖುಷಿ ಆಯ್ತು, ಅದಕ್ಕೆ ತಗೊಂಡಿದ್ದು.
ಓಕೆ. ಯಾರು ಖುಷಿ ಪಡಲ್ಲ ಯಾರು ಖುಷಿ ಪಡಲ್ಲ ಎಲ್ಲರೂ ಖುಷಿ ಪಡಿಸ್ತೀರಿ ನೀವು. ನೆಕ್ಸ್ಟ್ ಮೀಟಿಂಗ್ ನಿಮ್ದು ಏನು ಅಂದ್ರೆ ನೀವು ಸಿಂಗರ್ ಅಂದ್ರಲ್ವಾ? ಯಾವ್ದಾದ್ರು ಆಲ್ ದಿ ಗರ್ಲ್ಸ್ ಸೈಲೆನ್ಸ್ ಪ್ಲೀಸ್. ಯಾರಾದ್ರೂ ಒಂದು ಒಳ್ಳೆ ಹಾಡು ಆಡಿ. ಅಯ್ಯೋ ಸರಿ ಅವ್ರಿಗಿಂತ ಕಾಯ್ತಿದ್ದೀರಾ ಹಾಡಕ್ಕೆ? ರವಿ ನೀವ್ ಹೇಗೂ ನಾವು ನಾನು ಹೊಸ ಪಿಕ್ಚರ್ ಹಾಡಾಡ್ಲಾ? ಹಾ ಕಮಾನ್. ಪರ್ಕಿ ಹುಚ್ಚ ವೆಂಕಟ್ ಹುಡುಗಿರೆಲ್ಲ ಓದ್ತಾವ್ ನೋಡಿ. ಇಲ್ಲಪ್ಪ ಅಲ್ಲಿಂದ ಕೇಳಿಸ್ಕೋತೆ ಅವ್ರು ಗ್ಲಾಸ್ ಇಡಕ್ ಹೋಗ್ತಿದಾರೆ ಪಾಪ. ನೀವೇನಾರು ತಗೊಳ್ತೀರಾ ಹಾಲು? ಟೀ ಮಾಡ್ಕೊಂಬಂದ್ರೆ ನೆನ್ಸ್ಕೊಂಡು ಏನು ಇಲ್ಲ ಇಲ್ಲಿ ಹಾಲು ಬಿಟ್ಟು. ಹಾಲಿಗೆ ಸಕ್ಕರೆ ಇರಲ್ಲ. ಆಲ್ಕೋಹಾಲು ಹೊಡಿಯಂಗಿಲ್ಲ, ಹೋಗ್ಲಿ ಹಾಲೇ ಕೊಡಿ. ಸಪ್ಪೆ ಹಾಲು. ಸಕ್ಕರೆ ಇಲ್ಲ. ಸಕ್ಕರೆ ಇಲ್ಲ. ಹಾಲು ನೀರ್ ಮಿಕ್ಸ್ ಮಾಡಿದ್ದೀರಾ? ಇಲ್ಲಪ್ಪ. ಯಾಕಂದ್ರೆ ಅದು ನೀರ್ ಹಾಲು ಕೊಡ್ತೀರಾ ಅಂತ. ಇಲ್ಲ ಇಲ್ಲ ಪ್ಯಾಕೆಟ್ ಇಂದ ಡೈರೆಕ್ಟ್ ಆಗಿ ತೆಗೆದು ಬಿಸಿ ಮಾಡಿದ್ದು. ಓಕೆ ಹಾಲು ಕೊಡಿ. ಹಾಲು ಕೊಡ ಸಕ್ಕರೆ ಇಲ್ಲದೆ. ನೇತ್ರ ಅಲ್ವ ನಿಮ್ಮ ಹೆಸರು? ಹೌದು ಸ್ವಾಮಿ. ಕಂಪ್ಯೂಟರೇ ಸಂಗಾತಿ, ಇಂಟರ್ನೆಟ್ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ. ಒಟ್ನಲ್ಲಿ ಈ ಬಬ್ಲಿ ಹುಡುಗಿಗೆ ಫೇಸ್ಬುಕ್ಗೆ ಬಾಯ್ ಫ್ರೆಂಡು. ಇಂಟ್ರೊಡ್ಯೂಸಿಂಗ್ ಗಗನ ಸಖಿ ನೇಹಾ ಗೌಡ. ನಮ್ಮದು ತುಂಬಾ ಪುಟ್ಟ ಫ್ಯಾಮಿಲಿ. ಇದು ನಮ್ಮಣ್ಣ ನವೀನ್ ಅಂತ, ಇವ್ರು ನಮ್ಮಮ್ಮ ಕಮಲಾ ಅಂತ. ಅಮ್ಮ ಟೀಚರು BGS ಅಲ್ಲಿ ವಾಕ್ ಮಾಡ್ತಿದ್ದಾರೆ. ಅಷ್ಟೇ ನನ್ನ ಫ್ಯಾಮಿಲಿ. ಕ್ಯೂಟ್ ಫೇಸು, ಸಖತ್ ಬ್ರಿಲಿಯಂಟು. ಮಾತಾಡಕ್ ಕೂತ್ರೆ ಪಟ್ ಪಟ ಪಟಾಕಿ ಇವಳು. ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ಇದಕ್ಕೆ ಮುಂಚೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಂಗೆ ಈ 10 to 6 ಎಲ್ಲ ವರ್ಕ್ ಮಾಡೋದು ಇಷ್ಟ ಆಗಲ್ಲ. ಐ ಆಲ್ವೇಸ್ ಲೈಕ್ ಎ ಚಾಲೆಂಜಿಂಗ್ ಜಾಬ್ಸ್. ಅದಾದ್ಮೇಲೆ ಏವಿಯೇಷನ್ ಬಂದೆ. ಐ ಲವ್ ಫ್ಲೈಯಿಂಗ್. ದಟ್ಸ್ ಅ ರೀಸನ್ ಐ ಆಮ್. ಹುಡುಗಿ ಇನ್ನೂ ಸಿಂಗಲ್, ಮಿಂಗಲ್ ಆಗೋಕೆ ಎಲಿಜಿಬಲ್. ನನ್ನ ರಿಲೇಶನ್ಶಿಪ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಪ್ರೆಸೆನ್ಸ್ ಆಗಿ ಸಿಂಗಲ್, ಆದ್ರೆ ಮನೇಲಿ ಮದ್ವೆಗೆ ಗಂಡು ಹುಡುಕ್ತಾ ಇದ್ದಾರೆ. ನೋಡೋಣ ಯಾವಾಗಲೂ ಒಳ್ಳೆ ಗೌಡ್ರ ಮನೆ ಒಳ್ಳೆ ಸಿಕ್ಕಿದ್ರೆ ನಾನು ಮದುವೆ ಆಗಿ ಸೆಟ್ ಆಗ್ತೀನಿ. ನೇಹಾ ಬಗ್ಗೆ ಯಾರಿಗಾದ್ರೂ ಕೇಳಿದ್ರೆ they only going to tell you one thing, that she's very 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 talkative. She can give you a good argument, but if you raise your voice at her, she'll get silent. And yeah, one more thing, what tell really no. ಆಕಾಶದೆತ್ತರಕ್ಕೆ ಹಾರೋಳ ಮನಸ್ಸಲ್ಲೂ ನೂರಾರು ಆಸೆ, ಪುಟ್ಟ ಪುಟ್ಟ ಕನಸು. ನಂಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನನ್ನ ಕ್ಲಾಸಿಕಲ್ ಡ್ಯಾನ್ಸ್ ಅದು. ಇನ್ನು ಗಾಡಿ ಓಡಿಸೋದಂದ್ರೆ ನನಗೆ ತುಂಬ ಇಷ್ಟ. ನನ್ನ ಮೂಡ್ ಚೆಡ್ದಾಗಿರ್ಲಿ ಚೆನ್ನಾಗಿರ್ಲಿ, ಗಾಡಿ ಒಂದ್ಸಲ ಲಾಂಗ್ ಡ್ರೈವ್ ಹೋಗಿ ಬಂದರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಫೇವ್ರೆಟ್ ಡೆಸ್ಟಿನೇಷನ್ ಬಂದು ಸ್ವಿಟ್ಜರ್ಲ್ಯಾಂಡ್. ನಂಗೆ ಸ್ವಿಟ್ಜರ್ಲ್ಯಾಂಡ್ ಅಂದರೆ ತುಂಬ ಇಷ್ಟ. ಬರೀ ಫೋಟೋದಲ್ಲಿ ನೋಡಿ, ಹೋಗಿಲ್ಲ, ಹೋಗ್ಬೇಕು. ಬಿಗ್ ಬಾಸ್ ಯಾಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಂತಂದರೆ, ಮನೆ ಬಿಟ್ಟು ನಾನು ಎಲ್ಲೂ ಯಾವತ್ತೂ ಹೊರಗಡೆ ಜಾಸ್ತಿ ದಿನ ಇದ್ದೋಳೆ ಅಲ್ಲ. ಸೊ ಇವಾಗ ತುಂಬ ದಿನ ಯಾರೂ ಗೊತ್ತಿಲ್ಲ ಇರೋ ಮನೆ, ಗೊತ್ತಿಲ್ಲ ಇರೋ ಜನ, ಹೇಗಿರ್ತೀನೋ ಏನು ಮಾಡ್ತೀನೋ, ಅದು ಅಮ್ಮ ಅಣ್ಣನ್ ಬಿಟ್ಟು ಗಾಡ್ ನೋಸ್. ಜಸ್ಟ್ ಹೋಪ್ ಫಾರ್ ದ ಬೆಸ್ಟ್. ಸದಾ ಹಾರಾಡೋ ಈ ಮಿಂಚುಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಲ್ಯಾಂಡ್ ಆಗ್ತಿದ್ದಾಳೆ.
ಇವಷ್ಟೊಂದು ಜಲ್ದಿ ಕೊಡಬಾರ್ದು ರೀ ಹೃದಯ. ಕೇಳ್ದೇನೆ ತಪ್ಪೊಂಡ್ರೆ ಬೋಯ್ಕೋಬೇಡಿ, ಯಾರ್ಗೂ ಗೊತ್ತಾದಂಗೆ ಮುತ್ತು ಕೊಡಿ, ಏನೂ ಗೊತ್ತಿಲ್ದಂಗೆ ಇಟ್ಟು ಬಿಡಿ. ಸಂಡೆ ಬಂತು ಸಂಡೆ ಬಂತು ಅಂತೂ ಇತ್ತು ಸಂಡೆ ಬಂತು ಸಂಡೆ ಬಂತು ಸಂಡೆ ಬಂತು ಸ್ಟೆಪ್ ಹಾಕಯ್ಯೋ ಸಂಡೆ ಬಂತು. ನೇಹಾ ಅವ್ರೆ, ಅಲ್ಲಿಂದ ಇಲ್ಲಿಗೆ ಅಲ್ಲಿ ಬೋರ್ ಆಯ್ತು ಯಾಕೋ ಸ್ವಲ್ಪ. ಅಲ್ಲಿಗೆ ಬೋರ ಕೆಳಗ್ ಬಂದ್ರ, ಎಲ್ಲರೂ ಕೆಳಗಿಂದ ಹಾರ್ಬೇಕು ಅಂತ ಆಸೆ ಪಡ್ತಾರೆ, ನೀವು ಮೇಲಿಂದ ಕೆಳಗ್ ಬರ್ತಾ ಇದೀರಲ್ಲ. ನಾವು ತುಂಬಾ ಹಾರ್ಬಿಟ್ಟಿದೀವಿ. ಸೊ ಲ್ಯಾಂಡ್ ಆಗಿದ್ದೀರಾ, ಈ ಕಡೆ ಬಂದಿದ್ದೀರಾ, ಬಿಗ್ ಬಾಸ್ ಮನೆ ಕಡೆ ಹೇಗೆ ಅನಿಸ್ತದೆ? ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ, ಬಿಕಾಸ್ ಈ ಬ್ಯಾಕ್ ಗ್ರೌಂಡ್ ನಾನು ಯಾವತ್ತು ಅಂದ್ರೆ ಈ ಬ್ಯಾಕ್ ಗ್ರೌಂಡ್ ಒಳ್ಳೆ ಅಲ್ಲ ನಾನು. ಇಸ್ ಕಂಪ್ಲೀಟ್ಲಿ ಕ್ಯಾಮ್ರಾ ಲೈಟ್ಸ್ ಇದೆಲ್ಲ ಹೊಸ್ತು ನನಗೆ. ನಿಮಗೆ ಒಂದು ಪರಿಚಯನೇ ಇಲ್ದೇ ಇರುವಂತ ಒಂದು ಕುಟುಂಬನ ಮೀಟ್ ಮಾಡಕ್ ಹೋಗ್ತಾ ಇದೀರಾ ಈಗ, ಹೇಗೆ ಅನಿಸ್ತದೆ ನೇಹಾ ಅವ್ರೆ? ಇದೇನು ಹೊಸದೇನಲ್ಲ ನನಗೆ ಪರಿಚಯ ಇಲ್ಲದವ್ರ ಜೊತೆ ಇರೋದು, ಬಿಕಾಸ್ ಇವನ್ ನಾನಿರೋ ಇಂಡಸ್ಟ್ರಿನಲ್ಲೂ ಹಾಗೆ ಇದೆ. ಪ್ರತಿದಿನ ಹೊಸ ಹೊಸ ಕ್ರೂ ಜೊತೆ ಫ್ಲೈ ಮಾಡ್ತೀವಿ. ಇಂಡಸ್ಟ್ರಿ ಚೇಂಜ್ ಇರೋದ್ರಿಂದ ಅವ್ರು ಯಾವ ತರ ಬಿಹೇವ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನೋ ಐಡಿಯಾ ಅಟ್ ಆಲ್. ನೋ ಐಡಿಯಾ ಅಟ್ ಆಲ್. ನೋ. ಒಂದು ವಿಮಾನದಲ್ಲಿ ನಿಮ್ದು ರೆಗ್ಯುಲರ್ ಆಗಿ ಒಂದು ಅನೌನ್ಸ್ಮೆಂಟ್ಸ್ ಇರುತ್ತೆ ನಿಮ್ದು. ಹೌದು. ಸೊ ನಮ್ಮ ಜನಗಳಿಗೆ ಒಂಚೂರು ನಿಮ್ಮ ಅನೌನ್ಸ್ಮೆಂಟ್ ತೋರಿಸ್ತೀರಾ ಹೇಗಿರುತ್ತೆ ಅಂತ? नमस्कार, बिग बॉस की उड़ान संख्या 6E85 में आप सबका स्वागत है. हम दिल्ली जाने के लिए तैयार है. दिल्ली तक की दूरी 2 मिनट 25 मिनट में पूरी कर जाएगी. आज की विमानी कप्तान ABC जो बेंगलुरु की निवासी है, और सह कप्तान जो है ABC जो मुंबई की निवासी है. आज की विमानी कर्मी दल रिया, सहाना, नेहा एंड बेंगलुरु की निवासी है, और मैं नेहा आपकी मुख्य विमानी कर्मी दल बेंगलुरु की निवासी हूँ. आज की विमानी कर्मी दल इंग्लिश, हिंदी, कन्नड़ा, तमिल, मलयालम, मराठी बोल सकते हैं. धन्यवाद. ಓ, ನನಗೊಂದು ವಿಷಯ ಗೊತ್ತಾಯ್ತು ನೇಹಾ ಅವರೇ, ದಟ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೋಸ್ಕರ ಕೆಲಸನೇ ನೀವು ಬಿಟ್ರಿ ಅಂತ ಅನ್ಬಿಟ್ಟು, ಇಸ್ ಇಟ್ ಟ್ರೂ? ಆಕ್ಚುಲಿ ಫಸ್ಟ್ ನನ್ನ ಕಂಪ್ನಿನಲ್ಲಿ ಹಾನೆಸ್ಟ್ ಆಗಿ ಕೇಳಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು LWP ರಿಪೋರ್ಟ್ ಸಿಕ್ ಮಾರ್ಲೆ ಯಾರ್ ಕ್ಯಾ ಹೋತಾ ಹೈ ಅಂತ. ಇಲ್ಲ ಪರವಾಗಿಲ್ಲ, ಐ ಲೈಕ್ ಟು ಬಿ ಹಾನೆಸ್ಟ್ ಅಂತ ಕಂಪ್ನಿಯಲ್ಲಿ ಡೈರೆಕ್ಟ್ ಆಗಿ ಕೇಳಿದೆ. ಫಸ್ಟ್ ದೇ ಸೆಡ್ ಓಕೆ ಫೈನ್, ಮೇಲ್ ಮಾಡಿ ನೋಡೋಣ ಅಂದ್ರು. ಮೇಲ್ ಮಾಡಿದ್ಮೇಲೆ ಆ ಎಂಡ್ ಮೂಮೆಂಟ್ ಅಲ್ಲಿ ಬರ್ತಾ ಇಟ್ ವಾಸ್ ಬಿಕಾಸ್ ಆಲ್ಮೋಸ್ಟ್ ಡೇಟ್ಸ್ ಹತ್ರ ಬರ್ತಾ ಇತ್ತು. ನನ್ಗೊಂದು ಕ್ಲಾರಿಟಿ ಬೇಕಿತ್ತು, ಹ್ಞೂ ಅನ್ನೋದು. ಎಂಡ್ ಮೂಮೆಂಟ್ ಅಲ್ಲಿ ಹೇಳಿದ್ರು ಇಲ್ಲ ಆಗಲ್ಲ, ಬಿಕಾಸ್ ಅಟ್ ಎ ಟೈಮ್ ಆಸ್ ಪರ್ ದ ಗವರ್ಮೆಂಟ್ ಪಾಲಿಸೀಸ್ ಯು ಕ್ಯಾನ್ ಸೈನ್ ಇನ್ ಫಾರ್ 2 ಅಗ್ರಿಮೆಂಟ್. ದೇ ಸೆಡ್ ಲೈಕ್ ದಟ್. ಐ ಸೆಡ್ ಓಕೆ ಫೈನ್, ವಾಟ್ ನೆಕ್ಸ್ಟ್ ಅಂತ. ಅದಕ್ಕೆ ಇವಾಗ ವಾಪಸ್ ಮತ್ತೆ ಅದಕ್ಕೆ ಹೋಗೋದ್ರಿಂದ ಎಲ್ಲ ಕೇಳಿದ್ರು, ಬೇಕು ನಿನಗೆ ಲೈಫಲ್ಲಿ ಇದು ನಿನಗೆ ಬೇಕಾ, ಯೋಚನೆ ಮಾಡು, ಕಂಪ್ನಿ ಕ್ವಿಟ್ ಮಾಡ್ತಿದ್ಯಾ, ನಿನಗೆ ಪ್ರಮೋಷನ್ ಸಿಗ್ತಿದೆ ಇವಾಗ. ಐ ಸೆಡ್ ಮೈಟ್ ಬಿ ಡೌನ್ ದ ಲೈನ್ ಆಫ್ಟರ್ 10 years ಏನ್ ಮಾಡಿದೆ ಅಂತ ಯೋಚನೆ ಮಾಡಿದಾಗ ಫ್ಲೈಟ್ ಬಿಟ್ಟು ಏನ್ ಮಾಡಿದೆ ನಾನು, ನಾನೊಂದೇನೋ ಸ್ಯಾಟಿಸ್ಫ್ಯಾಕ್ಷನ್ ಆನ್ಸರ್ ಕೊಟ್ಕೋಬೇಕು ಅನ್ನಿಸ್ತು. ಅಂಡ್ ಬಿಗ್ ಬಾಸ್ ಇಸ್ ಸಮಥಿಂಗ್ ಐ ನೆವರ್ ಥಾಟ್ ದಟ್ ಐ ವಿಲ್ ಬಿ ಯೋ. ಐ ಜಸ್ಟ್ ಥಾಟ್ ದಟ್ ಓಕೆ ದಿಸ್ ಇಸ್ ಅ ಶೋ. ಅಂಡ್ ಇಟ್ ಕಮ್ಸ್ ಟು ರಿಯಾಲಿಟಿ ಐ ಥಾಟ್ ಸೀರಿಯಸ್ಲಿ ಐ ಲೈಕ್ ಟು ಎಕ್ಸ್ಪೀರಿಯನ್ಸ್ ದಿಸ್. ಓಕೆ, ನಿಮ್ಮನ್ನ ಬಿಡಕ್ಕೆ ಯಾರು ಬಂದಿದ್ದಾರೆ? ನನ್ನನ್ನು ಬಿಡೋದಕ್ಕೆ ಅಮ್ಮ ಬಂದಿದ್ದಾರೆ, ಅಣ್ಣ ಬಂದಿದ್ದಾರೆ. ನಿಮ್ಮ ತಾಯಿ ಮತ್ತೆ ನಿಮ್ಮ ಅಣ್ಣನ ಕ್ಯಾನ್ ಐ ಇನ್ವೈಟ್ ದೆಮ್ ಆನ್ ಸ್ಟೇಜ್ ಪ್ಲೀಸ್? ಕಮ್ ಆನ್ ದ ಸ್ಟೇಜ್ ಪ್ಲೀಸ್. ನಾವು ಕೇಳ್ಪಟ್ವಿ, ನೀವು ಕೈಯಾರೆ ಅವ್ರಿಗೆ ಊಟ ಮಾಡಿಸ್ಬೇಕು, ಇಲ್ಲಾಂದ್ರೆ ಊಟ ಮಾಡಲ್ಲ ಅಂತ. ಇದು ಸತ್ಯನಾ? ನಿಜ. ನಿಜ. ಈಗ ಹಾಗಾದ್ರೆ ಮನೆ ಒಳಗಡೆ ಹೇಗೆ? ಮನೆ ಒಳಗಡೆ ಅವರೇ ಊಟ ಮಾಡೋದನ್ನ ಕಲೀಲಿ ಅಂತ ಹೇಳಿ ನಾನು ಕಳಿಸ್ತಾ ಇದ್ದೀನಿ. ಊಟ ಮಾಡೋದ್ ಕಲೀಲಿ ಅನ್ನೋದಕ್ಕೋಸ್ಕರ ಬಿಗ್ ಬಾಸ್ ಮನೆ ಒಳಗೆ ಕಳಿಸ್ತಾ ಇದ್ದೀರಾ ತಾವು? ಓಹೋ, ಎಲ್ಲಾ ವಿಷಯದಲ್ಲೂ ತಿಳ್ಕೊಳ್ಬೇಕು ಅಂತ ಹೇಳಿ ನನ್ನ ಆಸೆ. ಕಲೀತಾರಮ್ಮ, ಯಾಕಂದ್ರೆ ಈಗ ನಿಮ್ಕಿನ ಮುಂಚೆ ಒಬ್ರು ಕಂಟೆಸ್ಟೆಂಟ್ ಒಳಗಡೆ ಹೋದ್ರು, ಅವ್ರು ನೋಡಿದ್ ನಂಗೆ ಭಯ ಆಯ್ತು. ನೋಡ್ ಭಯ ಆಯ್ತಾ? ಯಾಕಮ್ಮ? ಅವ್ರ ತಲೆ ಹಿಂಗ್ ಆಡಿಸ್ತಾರಲ್ಲ, ನನ್ ಮಗಳು ಹೇಗೆ ಅವ್ರ ಜೊತೆಗೆ ಇರ್ತಾಳೆ ಅಂತ ಥಿಂಕ್ ಮಾಡ್ತಾ ಇದ್ದೆ ನಾನು. ಅಮ್ಮ, ನಾನು 2000ದಲ್ಲಿ ಹುಚ್ಚ ಆದವನು. ಅವಾಗ
ಎಲ್ಲ ಹುಚ್ಚತನಗಳಿಗೆ ಸ್ಟಾರ್ಟ್ ಆಗಿದ್ದು ಆ ಇಸ್ವಿಯಿಂದಾನೆ. ನೀವು ಆರಾಮಾಗಿರಿ. ನಿಮ್ಮ ಮಗಳು ಫ್ಲೈಟ್ ಅಲ್ಲಿ ಕಸ್ಟಮರ್ಸ್ನ ಪ್ಯಾಸೆಂಜರ್ಸ್ನೆಲ್ಲ ಕರ್ಕೊಂಡು ಹೋದವ್ರು ಅವ್ರು ಸುರಕ್ಷಿತವಾಗಿರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆ ವ್ಯಕ್ತಿ ನೋಡಕ್ ಆಗಿರ್ಬೋದು, ನನ್ನ ಪ್ರಕಾರ ಎಲ್ಲೋ ಒಂದ್ ಕಡೆ ಒಳ್ಳೆ ಮನಸ್ಸಿದೆ ಅವರಿಗೆ. ಸೊ ಇವಾಗ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇರೋದು ಊಟ ಮಾಡೋದ್ ಕಲೀಲಿ ಅಂತ ನಿಮ್ಮಮ್ಮ ಹೇಳಿ ಕೇಳಿಸ್ತಾ. ಸೊ ಆ ಕೈಗಳಿಗೆ ಏನ್ ಕೆಲಸ ಕೊಟ್ಟಿದ್ದೀರಾ ನೀವು? ಕೆಲಸ ನಾನು ಯಾವತ್ತೂ ಏನು ಮಾಡಿಲ್ಲ ಮನೆಯಲ್ಲಿ, ಅದಂತೂ ನಿಜ. ಕೆಲಸ ಮಾಡಿಲ್ಲ. ಸೊ ಇಲ್ಲಿ ಕೆಲಸ ಬಿಟ್ಟು ಏನು ಮಾಡುವಂತದ್ದೇನಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ಲ. ನೇಹಾ, ಆರ್ ಯು ಪ್ರಿಪೇರ್ಡ್? ಆಕ್ಚುಲಿ ಪ್ರಿಪೇರ್ ಆಗಿದ್ದೀನಿ. ನಮ್ಮ ಮಮ್ಮಿ ಅದನ್ನೇ ಹೇಳ್ತಾ ಇದ್ರು, ನಿಂಗೆ ಇದನ್ನ ಕಲ್ತ್ಕೋ, ಇದು ನೀನು ಮಾಡ್ಬೇಕಾಗ್ಬೋದು. ಲಾಸ್ಟ್ ಟೈಮ್ ನಾನು ಎಪಿಸೋಡಲ್ಲಿ ನೋಡಿದ್ದೆ, ಪಾತ್ರೆ ತೊಳೆಯೋದು ಕಲ್ತ್ಕೋ, ಅದು ಕಲ್ತ್ಕೋ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೆ, ಅಲ್ಲಿ ಹೋಗ್ತೀನೋ ಬಿಡ್ತೀನೋ ನೀವೇ ನಂಗೆಲ್ಲ ಹೇಳಿ ಎದುರಿಸ್ಬಿಡ್ತೀರಾ ಅಂತ. ನಿಮ್ಮ ಅಣ್ಣ ನಿಮ್ಮ ಲೈಫಲ್ಲಿ ಬಹಳ ಮುಖ್ಯ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಿಮ್ಮ ಹೆಸರಲ್ಲಿ ಒಂದು ಇಂಡಸ್ಟ್ರಿ ನಡೆಸ್ತಾ ಇದಾರೆ ಅಂತ ಕೇಳಿದ್ವಿ, ಎಸ್, ನೇಹಾ ಇಂಡಸ್ಟ್ರೀಸ್. ಹೌದು. ಇಂಥ ಅಣ್ಣನ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ನೇಹಾ ಅವರ? ಅಣ್ಣ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ನನಗೆ ತಂದೆ ಇಲ್ದಿರೋದ್ರಿಂದ ಅಣ್ಣನ ಹತ್ರ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಈಸ್ ಮೈ ವೀಕ್ನೆಸ್, ಈಸ್ ಮೈ ಸ್ಟ್ರೆಂತ್ ಆಲ್ವೇಸ್. ನಮ್ಮಮ್ಮನೂ ಹೇಳ್ತಿರ್ತಾರೆ, ಏನಾದ್ರು ಅಂದ್ರೆ ತುಂಬಾ ಜಗಳ ಆಡ್ತೀವಿ ನಾವು, ಬಟ್ ಯಾವತ್ತು 2-3 ದಿನದ ಮೇಲೆ ಅವನಿಗೂ ನನ್ನನ್ನು ಬಿಟ್ಟಿರಕ್ಕಾಗಲ್ಲ, ನನಗೂ ಅವನನ್ನು ಬಿಟ್ಟಿರಕ್ಕಾಗಲ್ಲ. ಆ ತರ ಅಟ್ಯಾಚ್ಮೆಂಟ್ ನಮ್ದು. ತುಂಬಾ ಮಿಸ್ ಮಾಡ್ಕೊಂತೀನಿ ಅವ್ರು, ನಾನು ಜಗಳ ಮಿಸ್ ಮಾಡ್ಕೊಂತೀನಿ. ನಿಮ್ಮ ತಂಗಿಯ ಮೇನ್ ಸ್ಟ್ರೆಂತ್ ಏನಂತ ನಿಮಗೆ ಅನ್ಸುತ್ತೆ? ಅವಳಿಗೆ ಮುಖ್ಯವಾಗಿ ತಾಳ್ಮೆ ಅನ್ನೋದು ಮುಖ್ಯ. ತಾಳ್ಮೆ ಅನ್ನೋದು ಅವಳಿಗೆ ಬೇಕೇ ಬೇಕು. ತಾಳ್ಮೆ ಅನ್ನೋದಿದ್ರೆ ನಿಜವಾಗ್ಲೂ ಗೆಲ್ತಾಳೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ತಾಳ್ಮೆ. ಹೌದು. ನೇಹಾ ಅವರೇ, ಒಂದು ಕೇಳಕ್ ಇಷ್ಟಪಡ್ತೇನೆ. ಖಂಡಿತ. ಡು ಯು ಮಿಸ್ ಯೋರ್ ಡ್ಯಾಡ್? ತುಂಬಾ. ಐ ಆಮ್ ವೆರಿ ಶ್ಯೂರ್ ದಟ್ ಅವರು ಅಕಸ್ಮಾತ್ ಈಗ ಇದ್ದಿದ್ರೆ ಹಿ ವುಡ್ ಬಿ ವೆರಿ ಪ್ರೌಡ್ ಆಫ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಇನ್ ಲೈಫ್. ಸೊ ಈಗ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾ ಇದ್ದೀರಾ. ಹೌ ಮಚ್ ಆಫ್ ಅ ಸ್ಟ್ರೆಂತ್ ಡು ಯು ಥಿಂಕ್ ಹಿ ವುಡ್ ಹ್ಯಾವ್ ಬೀನ್? ಆಕ್ಚುಲಿ ಇದುವರೆಗೂ ಫಿಸಿಕಲ್ ಆಗಿ ನಂಗೆ ಯಾವಾಗ್ಲೂ ಅಮ್ಮ ಸ್ಟ್ರೆಂತ್, ಬಟ್ ಮೆಂಟಲಿ ಈವನ್ ನನ್ನ ಕ್ಯಾಬಲ್ಲಿ ಬರ್ಬೇಕಾದ್ರೂ ನಂಗೆ ಯಾವ ತುಂಬಾ ಸ್ಟಾರ್ ಬ್ರೈಟ್ ಅನ್ಸುತ್ತೆ, ಅದು ನಮ್ಮ ತಂದೆ ಅನ್ಕೊಂಡು ನನಗೆ ಮಾತಾಡೋ ಅಭ್ಯಾಸ ಇವತ್ವರೆಗೂ. ಐ ಆಲ್ವೇಸ್ ಫೀಲ್ ಈಸ್ ಅ ಬೆಸ್ಟ್ ಪರ್ಸನ್ ಟು ಶೇರ್ ವಾಟ್ ಎವರ್ ಐ ಫೀಲ್. ಇವನ್ ಬಿಗ್ ಬಾಸ್ ಬರಕ್ ಮುಂಚೆನೂ ಬರ್ಬೇಕಾದ್ರೆ ಕ್ಯಾಬಲ್ಲಿ ಫಸ್ಟ್ ನನ್ಗೆ ಆಫರ್ ಬಂದಾಗ ಇನ್ ದ ನೈಟ್ ಆಲ್ಮೋಸ್ಟ್ 12 o'clock ಐ ವಾಸ್ ಸೀಯಿಂಗ್ ದ ಸ್ಟಾರ್ ಅಂಡ್ ಥಿಂಕಿಂಗ್ ದಟ್ ಅಪ್ಪಾಜಿ ಅದು ಅಂತ ಅನ್ಕೊಂಡು ಮಾತಾಡಿದೀನಿ. ಅವ್ರು ನನ್ನ ಲೈಫನ್ನು ಬಿಟ್ಟೋಗಿ ತುಂಬಾ ಚಿಕ್ಕ ವಯಸ್ಸಲ್ಲಿ. ಇವತ್ತು ಇದ್ದಿದ್ರೆ ಬಹುಶಃ ಈ ಮೈಟ್ ಹ್ಯಾವ್ ಫೆಲ್ಟ್ ಗುಡ್, ಪ್ರೌಡ್. ಐ ಆಮ್ ಶ್ಯೂರ್ ಹಿ ವುಡ್ ಹ್ಯಾವ್. ಗಾಡ್ ನೋಸ್. ಬಟ್ ಒಂದಿನೊಂದು ಮಾತು ಕೇಳ್ಪಟ್ಟೆ, ದಟ್ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ನಿಮ್ದು August 15ರಂದು. ಹೌದು. ಹಾಗಾದ್ರೆ ಅವರು August 13ನೇ ತಾರೀಕಂದು ಹಿ ಪಾಸ್ಡ್ ಅವೇ. ಬಟ್ ಆದ್ರೂ ಕೂಡ ನೀವು 15ನೇ ತಾರೀಕು ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ ಅಂತ ನಾವು ಕೇಳಿದ್ವಿ. ಹೌದು. ಆಕ್ಚುಲಿ ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಥರ್ಡ್ ಸ್ಟ್ಯಾಂಡರ್ಡ್ ಆಗ್ತಾನೆ ಬಂದಿದ್ದೆ. ಇಸ್ ಲೈಕ್ August 13th ಅಮ್ಮ ಅಣ್ಣ ಜಸ್ಟ್ ಹೋದ್ರು, ನಾನು ಅಜ್ಜಿ ಮನೆಯಲ್ಲಿದ್ವಿ. ದೇವರ್ ಲೈಕ್ ಏನೂ ಇಲ್ಲ, ನಿಮ್ ತಂದೆಗೆ ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ಹೋದ್ರು. 13th ನೈಟ್ ಅಮ್ಮ ಅಣ್ಣ ಮಾಮ ಎಲ್ಲ ವಾಪಸ್ ಮನೆಗೆ ಬಂದಾಗ ದೇವರ್ ಟಾಕಿಂಗ್. ಅವ್ರು ನನಗೆ ಏನೂ ಹೇಳಲಿಲ್ಲ ಈ ತರ ಆಗಿದೆ ಅಂತ. ದೆನ್ August 14th ಅಪ್ಪಂದು ಫಿನರಲ್ ಆಯ್ತು. ಇದ್ದು ನಮ್ಮ ಅತ್ತೆ ಒಂದ್ರೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಲೈಕ್ ಲಾಸ್ಟ್ ಸಲ ಅಪ್ಪನ ಮುಖ ನೋಡು, ಅಪ್ಪನ ಮುಖ ನೋಡು ಅಂತ. ಬಟ್ ಐ ಡೋಂಟ್ ನೋ ವಾಟ್ ವಾಸ್ ರಾಂಗ್, ಅಥವಾ ನನ್ಗೆ ಆ ಮೆಚುರಿಟಿ ಲೆವೆಲ್ ಇರ್ಲಿಲ್ವಾ, ಗಾಡ್ ನೋಸ್. ಲೈಕ್ ನಾನು ನೋಡ್ಲಿಲ್ಲ ಅವತ್ತು, ಬಟ್ ಟುಡೇ ಐ ರಿಗ್ರೆಟ್ ಫಾರ್ ಇಟ್. ನಂಗೆ ಅಮ್ಮ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದೆ ಹೊರತು ಇಟ್ ವಾಸ್ ವಾಟ್ ಇಸ್ ದ ರೀಸನ್ ಆಕ್ಚುಲ್ ಅದು ನನಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಡೇ ಐ ವೆಂಟ್ ಅಂಡ್ ಐ ಪರ್ಫಾರ್ಮ್. ಅದ್ರಲ್ಲಿ ನಂಗೆ ಪ್ರೈಸ್ ಕೂಡ ಬಂತು, ಫಸ್ಟ್ ಪ್ರೈಸ್ ಬಂತು. ವಾಪಸ್ ಬಂದಾಗ ಲೈಕ್ ಐ ಹರ್ಡ್ ಸಮ್ವೇರ್ ನಮ್ಮ ಅಜ್ಜಿ ಹೇಳೋರು, ಅಪ್ಪ ದೇವ್ರ ಹತ್ರ ಹೋಗಿದ್ದಾರೆ, ಬರ್ತಾರೆ ಇರೋ. ಈವನ್ 10th ವರೆಗೂ ನಾನು ಹಂಗೆ ಅನ್ಕೊಂಡಿದ್ದೆ ವಾಪಸ್ ಬರ್ತಾರೆ ಅಂತ, ಬಟ್ ಯಾವತ್ತು ಬರ್ದೇ ಇರೋ ಊರಿಗೆ ಹೋಗಿದ್ದಾರೆ ಅವರು, ನನಗೆ ಗೊತ್ತಿರಲಿಲ್ಲ. ಸಿ ಐ ಆಮ್ ವೆರಿ ಶ್ಯೂರ್ ದಟ್ ಹಿ ಈಸ್ ಆಲ್ಸೋ ವೆರಿ ಪ್ರೌಡ್. ಅಂಡ್ ನೀವು ಹೇಳಿದ್ರಿ ನಾನು ಕೊನೆ ಟೈಮಲ್ಲಿ ಅವ್ರ ಮುಖ ನೋಡಿಲ್ಲ ಅಂತ, ಬಟ್ ಹೌದು, ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದೀರಾ, ಅವ್ರ ಆಶೀರ್ವಾದ ಖಂಡಿತ ನಿಮಗೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಅದ್ರ ಜೊತೆಯಲ್ಲಿ ಕೊನೆ ಸಲ ನಿಮ್ಮ ತಾಯಿ ನಿಮಗೆ ಏನಾದ್ರು ಒಂದು ತುತ್ತು ತಿನ್ನಿಸ್ಬೇಕು ಅಂತ ನಿಮ್ಗೆ ಆಸೆ ಆಗ್ತಾ ಇದೆಯಾ? ನಾನ್ ಬಿಟ್ಟು ತಿಂತಾನೆ ಇರ್ತೀನಿ. ಅಲ್ಲ, ಯಾಕಂದ್ರೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಆ ಒಂದು ಆಸೆ ತೀರ್ಸೇ ಬಿಡೋಣ, ನೆರವೇರಿಸ್ಬಿಡೋಣ ಅನ್ನೋ ಒಂದು ಆಸೆ ನನಗಾಗಿದೆ. ರೆಡಿ? ಬಿಗ್ ಬಾಸ್, ನಮ್ಮ ನೇಹಾ ಗೌಡ ಅವರಿಗೆ ಒಂದು ತಟ್ಟೆಲಿ ಊಟ ತನಿಪ. ವೆರಿ ಹ್ಯಾಪಿ. ಅಮ್ಮ ಕುಡಿ. ಏನಾದ್ರೂ ಕೊನೆಯದಾಗಿ ನಿಮ್ಮ ಮಗಳು ಒಳಗಡೆ ಹೋಗ್ತಾ ಇದಾರೆ, ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಅವ್ರೆಲ್ರ ಜೊತೆ ಒಂದ್ ಮಗುವಿನಂತೆ ಇದ್ದು ಬಿಗ್ ಬಾಸ್ಗೆ ಒಳ್ಳೆ ಮಗಳಾಗಿ ಬರ್ಲಿ, ಎದ್ದು ಬರ್ಲಿ ಅಂತ ನಾನು ಆಸೆ ಪಡ್ತೀನಿ. ಎನಿವೇ, ನೇಹಾ ಅವರೇ, ಅವ್ರನ್ನ ಕಳ್ಸ್ಕೊಟ್ಟು ಬರ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಿಗ್ ಬಾಸ್. ಎನಿವೇ, ನೇಹಾ ಅವರೇ, ಒಳಗಡೆ ಹೋಗಿ ರೆಡಿ ಇದ್ದೀರಾ ಹಾಗಾದ್ರೆ? ಆಕ್ಚುಲಿ ಒಂದ್ಸಲ ಎಲ್ಲರೂ ನೋಡ್ಬೇಕು ನೋಡಿ, ನೀವು ನೋಡ್ಬಿಡಿ, ಎದ್ದು ಹೊರಗಡೆ ಬನ್ನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಹಿಯರ್ ಇಟ್ ಫಾರ್ ನೇಹಾ.
ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಯಾರಿದು? ಹೊಸ ಮುಖ ಹೊಸ ಪರಿಚಯ ಮಾಡ್ಕೊಳ್ಳೋಣ. ಹಲೋ ಹಲೋ ಹಾಯ್ ಹಾಯ್ ಮೇಡಮ್. ವೆಲ್ಕಮ್. ಹಾಯ್ ಯಾ ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅಂತ ನೀವು? ನಾನ್ ನೇಹಾ ಅಂತ. ಸೂಪರ್. ಪೂಜಾ ನೇಹಾ. ಫೈನ್, ಹೌ ಆರ್ ಯು? ಐ ಆಮ್ ಗುಡ್. ರವಿ ಮುರುಗತ ಸಿಂಗರ್. ನೇಹಾ ಅಂತ ನನ್ನ ಕ್ಯಾಬಿನ್ ಕ್ರೂ. ಓಕೆ. ಓಕೆ. ನಾನು ನಿಮ್ಮನ್ನ ತುಂಬಾ ನೋಡಿದ್ದೀನಿ. ನೀವು? ನನ್ನ ಕ್ಯಾಬಿನ್ ಕ್ರೂ. ಕ್ಯಾಬಿನ್ ಕ್ರೂ. ಓಕೆ. ಐ ಆಮ್ ನಾಟ್ ಫ್ರಮ್ ದಿಸ್ ಇಂಡಸ್ಟ್ರಿ. ಸೂಪರ್. 8ನೇರು ನೀವು? 8ನೇ ದಿನಕ್ಕಿಂತ ಬಂದಿದ್ದೀರಾ. ಯಾವ ಊರು ನಿಮ್ದು? ಬೆಂಗಳೂರೇ. ಬೆಂಗಳೂರು. ಅಲ್ಲ, ಇಲ್ಲ, ಇದೇ ಊರು ಆಕ್ಚುಲಿ, ನಾವಿರೋ ಊರೇ. ಹೌದಾ? ಇದೇ ಊರು ನಮ್ದು. ಇಲ್ಲ ಬಿಡ್ದಿನ ಬಿಡ್ದಿ. ರಾಮನಗರ ಹುಟ್ಟಿದ್ದೆ. ರಾಮನಗರ ಬಿರಿಯಾನಿ ಬಗ್ಗೆ ಲೋಕಲ್ ಪಕ್ಕ ಲೋಕಲ್. ಅಮ್ಮ ಕೆಲಸ ಮಾಡಿದ್ದು ಇಲ್ಲಿಂದ 6 ಕಿಲೋಮೀಟರ್. ಛೇ, ಬಾನಂದೂರು. ಊಟ ಕಳ್ಸಕ್ಕೆ ಹೇಳಿ. ದಯವಿಟ್ಟು ಊಟ ಕಳ್ಸಿ. ಮೇಡಮ್ ಊಟ ಬಂದಿರೋ ಊಟ ಕಳ್ಸಿ. ಅಟ್ಲೀಸ್ಟ್ ಫೋನ್ ಮಾಡಿ ಅಲ್ಲಿ ನಿಮ್ಮ ಹತ್ರ ಇದಿಲ್ಲ. ಹೋಗಿ ಚೆನ್ನಾಗಿ ಅಲ್ಲಿ ಎಲ್ಲಾರ್ದು ಲಗೇಜ್ ಲಗೇಜ್ ಅಲ್ಲಿ ಇಟ್ಬಿಡಿ. ಅಲ್ಲೇ ಹೊರಗಡೆ ಅಲ್ಲಿರೋರನ್ನ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಮಾಡ್ಕೊಡ್ತೀನಿ, ಬನ್ನಿ. ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ. ಎಸ್ ಪೂಜಾ, ನೀವು ಬೆಸ್ಟ್. ಹೋಗಿ. ವೆಲ್ಕಮ್ ಟು ಅವರ್ ಹೌಸ್. ಥ್ಯಾಂಕ್ ಯು ಸೋ ಮಚ್. ಭಾವನಾ, ಶಿ ಇಸ್ ನೇಹಾ, ಶಿ ಇಸ್ ಅ ಕ್ಯಾಬಿನ್ ಕ್ರೂ, ಅಂಡ್ ನೇತ್ರಾ. My best friend name is Netra. And that is Mr. Hucha Venkat. Sir, Neha. ಸರ್ ನಮಸ್ತೆ. ಹುಚ್ಚ ವೆಂಕಟ್ ಅಂತ. ನಾನು ನೇಹಾ ಅಂತ ಸರ್. ಸೊ ಅದು ರೂಮ್ ಇದೆ ಆಕ್ಚುಲಿ, ಇನ್ನೂ ಓಪನ್ ಮಾಡಿಲ್ಲ, ಬಟ್ ನಾವೆಲ್ಲ ಬ್ಯಾಗ್ಸ್ ಎಲ್ಲ ಬ್ಯಾಗ್ ಇಡ್ಬೋದಲ್ಲ ಇಲ್ಲಿ? ಸೊ ನೀವು ಅಲ್ಲೇ ಇಟ್ಕೋಬಹುದು. ಕಾಣೆ ಆಗ್ಬಿಡುತ್ತೆ. ಎಲ್ಲ ಒಂದೇ ತರ ಇದೆ ಅಲ್ಲ.